ಪೆರ್ಲದಲ್ಲಿ ಒಬ್ಬ ಕಂಬಳಿ ಮಾರೋ ಇದ್ದ. ಹಾಂ 2 ಜನ ಕಂಬಳಿ ಮಾರೋರು ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾರೆ. ಹಾಂ ಇದನ್ನು ನೋಡಿ ಕೆಲವರಲ್ಲಿಂದ ಓಡಿದವರಿದ್ದಾರೆ. ಕಂಬಳಿ ಮಾರೋ ಕಂಬಳಿ ಮಾರೋರು ನೋಡಿ ರಾಧಣ್ಣ ಸಿ ಬಿ ಐ ಬಂತಲ್ಲೋ ಅಂತ ಹೇಳಿದರು. ನನಗೆ ಶಾಕ್ ಆಯಿತು. ಸಿ ಬಿ ಐ ಅಷ್ಟು ಬೇಗ ಬರೋದು ಎಲ್ಲಿ ಬಂತು ಹೇಳಿದೆ ನಾನು. ಕಂಬಳಿ ಮಾರೋರು ವೇಷದಲ್ಲಿ ಆಯ್ತಾ, ನೀವು ಭಯಂಕರ ಸಾಮಾನು ಅಂತ ಹೇಳಿದರು. ನನ್ನನ್ನು ಸಿ ಬಿ ಅವರು ಸ್ಟೇಟ್ಮೆಂಟಿಗೆ ಕರೆದಿದ್ದರು. ಅದೆಲ್ಲ ಅವರಿಗೆ ಮೆಸೇಜ್ ಹೋಗ್ತಾ ಇತ್ತು. ಯಾಕಂದರೆ ಸಿ ಬಿ ಐ ಅವರೊಟ್ಟಿಗೆ ಒಬ್ಬ ಪೊಲೀಸ್ನವರು ಇರ್ತಿದ್ದ. ನನ್ನ ಸಾಕ್ಷಿ ಮುಗಿಸಿ ಬರಬೇಕಿದ್ರೆ ನನಗೆ ಒಂದು ಹೋಟೆಲ್ ಹತ್ರ ಇವರು ಸಿಗ್ತಾರೆ, ಪ್ರೇಮರಾಜ್. ನನ್ನ ಕರೆದ್ರು, ಸಿವಿಲ್ ಡ್ರೆಸ್ಸಲ್ಲಿದ್ದರು. ಯಾಕೆ ನನ್ನ ಹತ್ರ ಈಗ ನೀವು ದ್ವೇಷ ಅಂತ ಹೇಳಿದರು. ಸೀದಾ ಹೋಗ್ತಾ ಇದ್ದೀರಲ್ವ ಅಂತೇಳಿ. ನನಗೆ ದ್ವೇಷ ಏನಿಲ್ಲ, ನಾನು ಊಟಕ್ಕೆ ಬಂದು ಅಂತ ಹೇಳಿದೆ ನಾನು ಬರ್ತೇನೆ. ಒಟ್ಟಿಗೆ ಬಂದರು. ನಾನು ಹೋಗಿ ಬೇರೆ ಕೂತೆ, ಅವರು ಬೇರೆ ಕೂತರು. ಬಿಲ್ಲು ಕೊಡಲಿಕ್ಕೆ ಬಂದರು, ನಾನು ಬಿಡಲಿಲ್ಲ. ಹೊರಗೆ ಬಂದ ಮೇಲೆ ನನ್ನ ಹತ್ರ ಹೇಳಿದರು, ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮೊದಲಿಂದಲೇ, ಮತ್ತು ನನ್ನ ಹೆಂಡತಿ ಇವಾಗಲೂ ಕಾಂಗ್ರೆಸ್ಸಿಗೆ ಬೇಕಾಗಿ ಸಿಂಧಾಬಾದ್ ಕರಲಿಕ್ಕೆ ಹೋಗೋವಳು. ದಯವಿಟ್ಟು ನೀವು ನಮಗೆ ತೊಂದರೆ ಕೊಡಬೇಡಿ, ನನ್ನ ಮೇಲೆ ಒತ್ತಡ ಇದ್ದ ಕಾರಣ ಹೀಗೆಲ್ಲ ಆಯಿತು ಅಂತ ಹೇಳಿ. ಆಗ ಬರೀ 10,000 ರೂಪಾಯಿ, ಕೇವಲ 10,000 ರೂಪಾಯಿ, ಇಬ್ಬರು 10,000 ರೂಪಾಯಿ ತಗೊಂಡಿದ್ದಾರೆ. ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಹಣ ಕೊಡ್ತಾ ಇದ್ದದ್ದು ಈ ಜಬ್ಬಾರ್. 10,000 ರೂಪಾಯಿ ಕೊಟ್ಟು ಸಾಕ್ಷಿ. ಅದನ್ನು ನನ್ನ ಹತ್ರ ಮಾತಾಡಲಿಲ್ಲ ಅಂತ ಹೇಳಲಿಕ್ಕೆ ಅವರು ಹಾಸ್ಪಿಟ್ಲಿಗೆ ಕೊಂಡೋಗಿತ್ತು. ಜಬ್ಬಾರ್ ನನ್ನ ಹತ್ರ ಮಾತಾಡಲಿಲ್ಲ ಅಂತೇಳಿ ಹೇಳಲಿಕ್ಕೆ ಬೇಕು ಮಾತ್ರ. ಅದು ಮತ್ತೆ ಅಣ್ಣ ಸರಿ ಮಾಡಿ ಹೇಳಿದ, ಅವನ ಏನು ನಮಗೆ 10,000 ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ, ಅದರಲ್ಲಿ ಬಾಕಿ ಆದ 8,000 ರೂಪಾಯಿಯನ್ನು ಕೋರ್ಟ್ ಹತ್ರ ಇಟ್ಟ. ನೀವು ಯಾವುದೇ ರೀತಿಯಲ್ಲಿ ಆರೋಪಿಗಳೊಂದಿಗೆ ಶಾಮೀಲಾಗಿಲ್ಲ? ಇಲ್ಲ ಇಲ್ಲ, ಅದು ಸಾಧ್ಯ ಇಲ್ಲಲ್ಲ. ನಾವು ಹೇಗೆ ಶಾಮೀಲಾಗೋದು? ಈಗ ಅಪಪ್ರಚಾರ ಮಾಡ್ತಾರೆ, ನಮ್ಮ ಪಕ್ಷದವರೇ ಮಾಡ್ತಾ ಇದ್ದಾರೆ. ಅದು ರಾಜಕೀಯ ಅವರ ಒಂದು ರಾಜಕೀಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ಬೇಕಾಗಿ ಅಪಪ್ರಚಾರ ಮಾಡ್ಬೋದು. ಸಾಮಾನ್ಯ ಬುದ್ಧಿವಂತ ಜನರಿಗೆ ಗೊತ್ತಿರ್ತದೆ, ಒಂದು ಮರ್ಡರ್ ಕೇಸನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯ ಉಂಟಾ? ಸಾಧ್ಯ ಇಲ್ಲ. ನಾವಂದರೆ ಅಷ್ಟು ಮಾತಾಡಿದ್ರು, ನಮಗೆ ಕ್ಲೋಸ್ ಅಲ್ಲೋ. ಹಾಗೆ ಪೇಪರ್ಗಳು ತೆಕ್ಕೊಂಡು ಬರುವಾಗ ನಾನು ಕೆಲವೇ ನೆಗಡಿದೆ, ಅವ್ರ ಹತ್ರ ಕೇಳಿದೆ, ಯಾಕೆ ಸರ್ ನನ್ನ ಮೇಲೆ ಡೌಟ್ ಅಂತ ಹೇಳಿದೆ. ಆಗ ಅವ್ರು ಹೇಳಿದರು, ನಿಮ್ಮ ಮೇಲೆ ಅಂತಲ್ಲ, ಪ್ರತಿಯೊಬ್ಬರ ಮೇಲೆ ಕೂಡ ನಾವು ಡೌಟ್ ಬರ್ತೀವಿ. ನಮಗೆ ಕೇಸನ್ನು ಗೆಲ್ಲಬೇಕು. ನಾವೊಂದು ಕೇಸ್ ಇರಿದ್ರೆ ನಮಗೆ ಗೆಲ್ಲದಿದ್ರೆ ಅದು ನಮಗೆ ಅದು ರಿಮಾರ್ಕ್ ಉಂಟು. ನಾವು ನಿಮ್ಮನ್ನು ಕೂಡ ನಂಬೋದಿಲ್ಲ, ದಯವಿಟ್ಟು ತಪ್ಪು ತಿಳಿಬೇಡಿ. ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ, ನಿಮ್ಮನ್ನು ಕೂಡ ನಂಬೋದಿಲ್ಲ ಅಂತ. ನಾವು ಈ ಟೀಮ್ ಬಿಟ್ಟು ಬೇರೆ ನಮಗೆ ಯಾರ ಸಹಕಾರ ಇರಲಿಲ್ಲ. ಅದೇ ಕೇಸು ಶಿಕ್ಷೆ ಆಯಿತು ಅಂತಲ್ಲಿ ಗೊತ್ತಾಗುವಾಗ ನನಗೊಂದು ಫೋನ್ ಬರೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಏನು ಲೀಡರ್ಸ್ಗಳು ಟಿ ವಿಯಲ್ಲಿ ಅಭಿಮುಖ ಕೊಡಲಿಕ್ಕೆ, ಇವರಿಗೆ ಕೇಸಿನ ಸಂಗತಿಯೇ ಗೊತ್ತಿಲ್ಲ. ನಮ್ಮ ಹತ್ರ ಕೇಳೋದು, ಬೇಗ ಬೇಗ ಹೇಳು, ಬೇಗ ಬೇಗ ಹೇಳು, ಅದು ಹೇಗೆ ಆಯಿತು, ಯಾರು, ಹೀಗೆ, ಏನು, ಇದು ಯಾವಾಗ ಆದ್ದು, ಏನಾದ್ದು, ಎಲ್ಲಿ ಆಯಿತು, ಯಾರು ಮಾಡಿದ್ದು, ನಮ್ಮ ಹತ್ರ ಫೋನ್ ಮಾಡಿ ಬೇಗ ಬೇಗ ಹೇಳು ಅಂತೇಳಿ. ಯಾಕೆ ಇವರೇ ಪೌಡರ್ ಹಾಕಲಿಕ್ಕೆ ಟೈಮ್ ಬೇಕಲ್ಲ, ಅಲ್ಲಿ ರಮಿಲ್ಲ. ಟಿ ವಿ ಅಭಿಮುಖ ಅಂತ ಲೀಡರ್ಸ್ಗಳು. ಆತ್ಮೀಯ ವೀಕ್ಷಕರೇ, ಕೆಲವು ದಿನಗಳ ಹಿಂದೆ ಪೆರ್ಲದ ಜಬ್ಬಾರ್ ಕೊಲೆ ವಿಚಾರದಲ್ಲಿ ನಾವು ಸವಿಸ್ತಾರವಾಗಿ 1-2 ಎಪಿಸೋಡ್ಗಳನ್ನು ಮಾಡಿದ್ದೇವೆ. ಆ ಸಂದರ್ಭದಲ್ಲಿ ಜಬ್ಬಾರ್ ಅವರ ನಿಕಟವರ್ತಿಯಾಗಿದ್ದಂತಹ ರಾಧಾಕೃಷ್ಣ ಅವರು ಆ ಇಡೀ ಕೇಸಿನ ಬಗ್ಗೆ ವಿವರಿಸಿದರು. ಆದರೆ ಆ ಎಪಿಸೋಡ್ಗಳು ಪ್ರಸಾರ ಆದ ನಂತರ ನಮ್ಮ ವೀಕ್ಷಕರಿಂದ ಹಲವು ರೀತಿಯ ಮಾಹಿತಿಗಳು ಬಂದಿದೆ. ಆದ್ದರಿಂದ ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ಬೇಕಾಗಿ ಮತ್ತೆ ನಾವು ರಾಧಾಕೃಷ್ಣ ಅವರನ್ನು ಸಂದರ್ಶನ ಮಾಡ್ತಿದ್ದೇವೆ. ನೋಡಿ, ಜಬ್ಬಾರ್ ಕೊಲೆಯಲ್ಲಿ CBI ಎಂಟ್ರಿ ಆಗಿದೆ, ಅದಕ್ಕೆ ಕಾರಣಕರ್ತರು ನೀವು. ಸರಿ, CBIನವರು ತನಿಖೆ ಮಾಡಿದ್ದಾರೆ, ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದರಲ್ಲಿ ಕೆಲವು ಆರೋಪಿಗಳನ್ನು CBI ನ್ಯಾಯಾಲಯ ಖುಲಾಸೆಗೊಳಿಸಿದೆ, ಕೆಲವು ಆರೋಪಿಗಳಿಗೆ ಶಿಕ್ಷೆ ಆಗಿದೆ. ಈಗ ಆರೋಪಿಗಳಿಗೂ ನಿಮಗೂ ಏನಾದರೂ ಒಡಂಬಡಿಕೆ ಆಗಿತ್ತಾ? ಅಲ್ಲ, ಆರೋಪಿಗಳಿಗೂ ನಮಗೂ ಒಡಂಬಡಿಕೆ ಆಗಿರ್ತಿದ್ರೆ ಈ ಕೇಸೇ ಇರ್ತಿರಲಿಲ್ಲ. ಯಾಕೆಂತೇಳಿದರೆ, ಅದು ನೀವು ಕೇಳಿದ ಒಳ್ಳೆಯ ಪ್ರಶ್ನೆ. ಅದು ಅಂಥ ಒಂದು ಅಪಪ್ರಚಾರ ಉಂಟು. ಈ ಕೇಸ್ ಟ್ರಯಲ್ ಆಗುವ ಸಂದರ್ಭದಲ್ಲಿ ಅದರಲ್ಲಿ 12 ಜನ ಆರೋಪಿಗಳು, 7 ಜನರಿಗೆ ಅವತ್ತು ಶಿಕ್ಷೆ ಆಯಿತು, 5 ಜನ ಎಕ್ವಿಟಲ್ ಆದರು. ಆ ಸಂದರ್ಭದಲ್ಲಿ ನನ್ನ ಸಾಕ್ಷಿ ಒಂದು ಪ್ರಮುಖ ಸಾಕ್ಷಿಯಾಗಿತ್ತು. ನಾನು ಸಾಕ್ಷಿ ಇರಲಿಕ್ಕೆ ಹೋಗುವಾಗ ನನಗೆ ಒಳ್ಳೆಯ ಆಫರ್ ಬಂದಿದೆ. ಅವತ್ತೇ ನನಗೆ ಅದನ್ನು ಒಡಂಬಡಿಕೆ ಮಾಡೋದಾದರೆ ಯಾರಿಗೂ ಶಿಕ್ಷೆ ಆಗ್ತಿರಲಿಲ್ಲ. ಆದರೆ ನಾವು ನಮ್ಮ ಪರಮಾವಧಿ ಶ್ರಮವಹಿಸಿ ಅವರಿಗೆ ಶಿಕ್ಷೆ ಕೊಡುವಲ್ಲಿ ನಾವು ಯಶಸ್ವಿ ಆಗಿದ್ದೇವೆ. ಮುಂದೆ ಹೈಕೋರ್ಟಿಂದ ಎಕ್ವಿಟಲ್ ಆಯಿತು 3 ಜನ. ಅದಕ್ಕೆ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಕೂಡ ಕೊಟ್ಟಿದ್ದೇವೆ. ಇಲ್ಲಿ ಟ್ರಯಲ್ ಕೋರ್ಟಲ್ಲಿ 5 ಮಂದಿಯನ್ನು ಎಕ್ವಿಟಲ್ ಮಾಡಿದರು. ಹೌದು. ಸುಪ್ರೀಂ ಕೋರ್ಟಲ್ಲಿ ಅಲ್ಲ, ಹೈಕೋರ್ಟಲ್ಲಿ ಪುನಃ 3 ಮಂದಿನ ಎಕ್ವಿಟಲ್ ಮಾಡಿದರು. ಆಗ ಅವರಿಗೆ ವಿರುದ್ಧವಾಗಿ ನಾವು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಕೊಟ್ಟಿದ್ದೇವೆ.
ಆ ಅಪೀಲ್ ಈಗಲೂ ಸುಪ್ರೀಂ ಕೋರ್ಟಲ್ಲಿ ಉಂಟು. ಅಪಪ್ರಚಾರ ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷದವರೇ ಮಾಡ್ತಾ ಇದ್ದಾರೆ, ನಾವು ಒಡಂಬಡಿಕೆ ಮಾಡಿಕೊಂಡಿದ್ದೇವೆ ಅಂತೇಳಿ. ಅಂಥ ಯಾವ ಒಡಂಬಡಿಕೆಯೂ ಆಗಲಿಕ್ಕೆ ಸಾಧ್ಯವೂ ಇಲ್ಲ. ಒಂದು ಮರ್ಡರ್ ಕೇಸಲ್ಲಿ ನಿಮಗೆ ಗೊತ್ತುಂಟಲ್ಲ, ಒಂದು ರಾಜಿ ಆಗಲಿಕ್ಕೆ ಯಾವತ್ತೂ ಕೂಡ ಸಾಧ್ಯ ಇಲ್ಲ, ಅದು ಗೌರ್ಮೆಂಟ್ ಕೇಸ್. ಅದು ಈ 3 ಜನ ಹೈಕೋರ್ಟಿಂದ ಹೊರಗಡೆ ಎಕ್ವಿಟಲ್ ಆಗಿ ಹೊರಗೆ ಬರುವಾಗ ಒಡಂಬಡಿಕೆ ಅಂತೇಳಿದರೆ ಅಲ್ಲಿ ಇರುವಂಥ ಕೆಲವು ಹಿರಿಯರು, ಪಕ್ಷದ 2 ಪಕ್ಷದ ಹಿರಿಯರು, ಒಟ್ಟು CPM 2 ಪಕ್ಷದ ಹಿರಿಯರು ಒಟ್ಟು ಸೇರಿ ಒಂದು ಪ್ರಪೋಸಲ್ ಇಟ್ಟರು 2 ಕಡೆ ಕೂಡ. ಇನ್ನು ಮುಂದೆ ಆದರೂ ಇಂಥ ಒಂದು ಗಲಾಟೆಗಳು ಸಂಭವಿಸಬಾರದು, ಅದಕ್ಕೆ ಬೇಕಾಗಿ ಶಾಂತಿಯುತವಾಗಿ ಇರಬೇಕು, ಕೇಸಿನ ದಾರಿಯಲ್ಲಿ ಹೋಗಲಿ, ಬಾಕಿ ಯಾವುದೇ ರಾಜಕೀಯ ಘರ್ಷಣೆ ಆ ಪರಿಸರದಲ್ಲಿ ನಡೀಬಾರ್ದು ಅಂತ ಹೇಳಿ ಆ ರೀತಿ ಒಂದು ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಹೊರತು ಮತ್ತು ಕೇಸಿನ ಬಗ್ಗೆ ಯಾವ ಒಡಂಬಡಿಕೆಯೂ ಆಗಲಿಲ್ಲ. ಈಗ ನನಗೆ ಮತ್ತು ಅವರಿಗೆ ಮಾತುಕತೆ ಇರ್ಬೋದು, ಯಾಕೆಂತೇಳಿದರೆ ಕೆಲವು ಫೀಲ್ಡಲ್ಲಿ ನಾವು ಒಟ್ಟಿಗೆ ಇರ್ತೇವೆ, ಅಲ್ಲಿ ಒಟ್ಟಿಗೆ ಸೇರುವಂಥ ಪರಿಸ್ಥಿತಿ ಬರ್ತದೆ, ಆಗ ನಾವು ಪರಸ್ಪರ ಮಾತಾಡಿರ್ಬೋದು. ಮತ್ತು ನಾನಲ್ಲಿ ಒಂದು ವಾರ್ಡ್ ಮೆಂಬರ್ ಬೆದರಂಪಳದಲ್ಲಿ, ಓರ್ ಆರೋಪಿ ಆ ಬೆದರಂಪಳದವರೇ. ನಾನೊಂದು ವಾರ್ಡ್ ಮೆಂಬರ್ ಆಗಿರುವಾಗ ನನಗೆ ಅಲ್ಲಿ ಯಾರ ಹತ್ರ ಕೂಡ ದ್ವೇಷವನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ನಾನೊಬ್ಬ ಜನಪ್ರತಿನಿಧಿ. ಆಗ ನಾನು ಏನಾದರೂ ಅದಕ್ಕೆ ಮಾತಾಡಿಕೊಂಡಿರ್ಬೋದು ನಾವು, ಹೊರತು ಕೇಸಿನ ಬಗ್ಗೆ ಯಾವುದೇ ರೀತಿಯ ಸೆಟ್ಲ್ಮೆಂಟ್ ಆಗಲಿಲ್ಲ. ಅದು ಸುಳ್ಳು ಪ್ರಚಾರ. ಅದು ಕೇಸಿಗ ಸುಪ್ರೀಂ ಕೋರ್ಟಲ್ಲಿ ನಡೀತಾ ಉಂಟು. ನಾನು ಇತ್ತೀಚೆಗೆ ಕೂಡ ಲಾಯರನ್ನು ಮಾತಾಡಿದ್ದೀನಿ. ನಾನು ಅವರೇ ಶಿಕ್ಷೆಯನ್ನು ಮತ್ತೆ ಒದಗಿಸಿಕೊಡುವಲ್ಲಿ ನಾವು ಸಫಲರಾಗ್ತೇವೆ ಎಂಬ ಭರವಸೆಯು ನನಗುಂಟು. ಇದೆಲ್ಲ ಅಪಪ್ರಚಾರ. ಈಗ ಹೈಕೋರ್ಟಿಂದ 3 ಮಂದಿ ಎಕ್ವಿಟ್ ಆದ್ರಲ್ಲ, ಅವರ ಹೆಸರುಗಳೇನು? ಹೈಕೋರ್ಟಿಂದ ಎಕ್ವಿಟಲ್ ಆದದ್ದು ಒಂದು ಸುಧಾಕರ್ ಮಾಸ್ಟರ್, ನಡುಬೈಲು ಅಬ್ದುಲ್ಲಾ ಕುಂಜಿ, ಮತ್ತೊಬ್ಬರು ಯಶವಂತ್ ಅಂತೇಳಿ. ಯಶವಂತ್. ಈ ಜಬ್ಬಾರ್ ಕೊಲೆಯಲ್ಲಿ ಮುಖ್ಯ ಆರೋಪಿಯ ನಡುಬೈಲು ಅಬ್ದುಲ್ಲಾ ಕುಂಜಿ ಅಲ್ಲ, ಮೊಯ್ದೀನ್ ಕುಂಜಿ ಒಂದನೇ ಆರೋಪಿ. ಇವರು ಕಾನ್ಸ್ಪಿರಸಿಯಲ್ಲಿ ಇದ್ದವರು ಅಂತೇಳಿ. ಅಬ್ದುಲ್ಲಾ ಕುಂಜಿ ಮತ್ತು ಸುಧಾಕರ್ ಮಾಸ್ಟರ್ ಕಾನ್ಸ್ಪಿರಸಿಲಿ ಇದ್ದವರು ಅಂತ ಹೇಳೋದು. ಅವರು ಡೈರೆಕ್ಟ್ ಇನ್ವಾಲ್ವ್ ಅಲ್ಲ. ಈಗ ಡೈರೆಕ್ಟ್ ಇನ್ವಾಲ್ವ್ ಆದಂತಹ ಅವರು ಈಗಲೂ ಜೈಲಲ್ಲಿದ್ದಾರೆ. ಯಾರು? ಅಬ್ದುಲ್ಲಾ, ಇವರು ಮೊಯ್ದೀನ್ ಕುಂಜಿ, ರವಿ, ಬಶೀರ್, ಮಹೇಶ್, ಈ 4 ಜನ ಈಗಲೂ ಜೈಲಲ್ಲಿದ್ದಾರೆ. ಅವರು ಡೈರೆಕ್ಟ್ ಆಗಿ ಇನ್ವಾಲ್ವ್ ಆದವರು. ಮತ್ತೆ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆದಂಥ ಯಶವಂತಿಗೆ ಸಾಕ್ಷ್ಯದ ಕೊರತೆಯಿಂದಾಗಿ ಹೊರಗೆ ಬಂದದ್ದು. ಮತ್ತೆ 2 ಜನ ಅದೇ ರೀತಿ ಸಾಕ್ಷ್ಯ ಕೊರತೆಯಿಂದಾಗಿ ಹೊರಗೆ ಬಂದಿದ್ದಾರೆ. ಈಗ ಇಡೀ ಕೇಸಲ್ಲಿ ವೈಯಕ್ತಿಕ ದ್ವೇಷ ಅಲ್ಲದೆ ರಾಜಕೀಯ ದ್ವೇಷ ಇದ್ದದ್ದು. ಹೌದು, ರಾಜಕೀಯ ದ್ವೇಷ ಇದ್ದದ್ದು. ವೈಯಕ್ತಿಕವಾಗಿ ಜಬ್ಬಾರ್ ಅವರಿಗೂ ನಡುಬೈಲು ಅಬ್ದುಲ್ಲಾ ಕುಂಜಿ ಮತ್ತಿತರರಿಗೂ ಏನು ಸಮಸ್ಯೆ? ಯಾವ ಸಮಸ್ಯೆ? ನಾವು ಒಂದು ಟೈಮಲ್ಲಿ ಒಳ್ಳೆ ಕ್ಲೋಸ್ ಆಗಿದ್ದವ್ರಿ ಎಲ್ಲರೂ ಕೂಡ. ಪಕ್ಷ ಬೇರೆ ಬೇರೆ ಇರ್ಬೋದು, ನಮಗೆ ಭಾರಿ ಒಳ್ಳೇದಿತ್ತು. ನಾನು ಕಳೆದ ಎಪಿಸೋಡಲ್ಲಿ ಹೇಳಿದೆ, ಅಷ್ಟು ಕ್ಲೋಸ್ ಆಗಿದ್ದವರು ನಾವು. ಆದರೆ ಅದೊಂದು ರಾಜಕೀಯ ವಿಷಯದಿಂದಾಗಿ ಇಂಥ ಘರ್ಷಣೆಗಳು ಬಂದದ್ದು. ಈ ಜಬ್ಬಾರ್ ಹತ್ಯೆಯ ನಂತರ ನಡೆದ ಬೆಳವಣಿಗೆಗಳೆಲ್ಲ ಏನು? ಜಬ್ಬಾರ್ ಹತ್ಯೆಯ ನಂತರ ಲೋಕಲ್ ಪೊಲೀಸ್ನವರು ಈ ತನಿಖೆಯನ್ನು ಆರಂಭ ಮಾಡಿದರು. ನಾನು ಕಳೆದ ಎಪಿಸೋಡಲ್ಲಿ ಹೇಳಿದ್ದೇನೆ, ಈ ಕೇಸನ್ನು ಸಂಪೂರ್ಣವಾಗಿ ಮುಳುಗಿಸ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದು. ಒಬ್ಬ ಸರಿಯಾದ ಆರೋಪಿ ಇದ್ದ, 1ನೇ ಆರೋಪಿ ಮೊಯ್ದೀನ್ ಕುಂಜಿ. ಉಳಿದವರನ್ನೆಲ್ಲ ಡಮ್ಮಿ ಆರೋಪಿಗಳನ್ನು ಅಲ್ಲಿ ಹಾಜರುಪಡಿಸಿ ಜೈಲಿಗೆ ಕಳಿಸಿದರು. ಅವರು ಯಾವುದರಲ್ಲೂ ಅದರಲ್ಲಿ ಭಾಗವಹಿಸಿದವರಲ್ಲ. ಅದರ ನಂತರ CBI ಬಂದ ಮೇಲೆ ಸರಿಯಾದ ಆರೋಪಿಗಳನ್ನು ಬಂಧಿಸಲಾಯಿತು. ಆ ಸಂದರ್ಭದಲ್ಲಿ ನಿಮಗೆ ಪೊಲೀಸರಿಂದ ಒತ್ತಡಗಳು ಬಂತ? ಪೊಲೀಸರಿಂದ ತುಂಬ ಒತ್ತಡಗಳು ಬಂದಿದೆ ನಮ್ಮ ಮೇಲೆ. ಮತ್ತೆ ಕೂಡ ಹಲವು ಕೇಸ್ಗಳನ್ನ ಹಾಕಿದ್ರು. ಈ CBIಗೆ ಕೊಟ್ಟ ಕೂಡಲೇ ಅಲ್ಲಿ ಏನಾಯ್ತು ಅಂತ ಹೇಳಿದರೆ, ಇವರು ಅಂದಾಯ ಮಾಡಿದ್ದು ಹೇಗೆ ಅಂತ ಹೇಳಿದರೆ, ನಾವೊಂದು ಜೋಕ್ ಆಗ್ಲಿಕ್ಕೆ ಸಾಕಾದ್ರೆ ಹೇಳೋದು ನಾನು. ಈ ಕಮ್ಯುನಿಸ್ಟರ ಅಭಿಪ್ರಾಯ ಹೇಗೆ ಅಂತ ಹೇಳಿದರೆ, ತಲಪಾಡಿಂದ ಆಚೆಗೆ ಸಮುದ್ರ, ಇನ್ನು ತ್ರಿವೇಂದ್ರಂ ಆಚೆ ಹೋದರೆ ಅಲ್ಲಿ ಸಮುದ್ರವೇ, ಕೇರಳ ಮಾತ್ರ ಇಡೀ ಪ್ರಪಂಚ ಅಂತಿಲ್ಲ ಅವರು. CBI ಎಂಬುದು ಉಂಟುದಿಲ್ಲ ಅವರಿಗೆ, ಗೊತ್ತಿಲ್ಲ. ಅದರ ಬಗ್ಗೆ ಅವರು ಗಮನ ಹರಿಸಿಲ್ಲ. ನಾವು ಅಂದಾಯ ಮಾಡಿದ್ದೇನು, ಲೋಕಲ್ ಪೊಲೀಸ್ ಈ ಕೇಸನ್ನು ಅನ್ವೇಷಣೆ ಮಾಡಬಾರ್ದು, CBIಯೇ ಬರಬೇಕು, CBI ಅವರು ಅನ್ವೇಷಣೆ ಮಾಡಬೇಕು. ಹಾಗಿದ್ರೆ ಮಾತ್ರ ಇದು ಸರಿ ಹೋಗ್ತದೆ. ಆಗ ನಾವು CBIಗೆ ಕೊಟ್ಟ ಕೂಡಲೇ ನಮ್ಮ ಮೇಲೆ ಒತ್ತಡಗಳು ಆರಂಭ ಆಗಿದೆ. ಆಗಲಿ ಪೊಲೀಸ್ ಅಧಿಕಾರಿಗಳಿಂದ ಒಂದು ಬೆದರಿಕೆ, ನಮಗೆ ಇಲ್ಲ ಸುಳ್ಳು ಕೇಸುಗಳಲ್ಲಿ ಸಿಕ್ಕಿಸಿ ಹಾಕೋದು, ಇಂಥ ಅನೇಕ ಪ್ರಕರಣಗಳು ನಡೆಯಿತು. CBI ಬಂದ ಕೂಡಲೇ ಇದೇ ಪೊಲೀಸ್ ಅಧಿಕಾರಿಗಳು ನಮ್ಮ ಹತ್ರ ಸರೆಂಡರ್ ಕೂಡ ಆಗಿದ್ದಾರೆ ಕೆಲವರು.
CBI ಬಂದ ಕೂಡಲೇ ಆಗಲೇ ಅವರಿಗೆ ಅರ್ಥ ಆಗಿದೆ ಇನ್ನೂ ಈ ಕೇಸಲ್ಲಿ ಅವರು ಕೂಡ ಸಿಕ್ಕಿ ಬೀಳ್ತಾರೆ ಅಂತೇಳಿ. ಮತ್ತೆ ಅದು ಏನೆಲ್ಲ ಆಯಿತು, ಕೆಲವು ಪೊಲೀಸ್ ಅಧಿಕಾರಿಗಳನ್ನು CBI ಅವರು ಕೂಡ ರಕ್ಷಣೆ ಮಾಡಿದ್ದಾರೆ ಎಂಬ ಒಂದು ಸಂಶಯ ನಮಗುಂಟು ಆ ವಿಚಾರದಲ್ಲಿ. ಈ ಆರೋಪಿಗಳೆಲ್ಲರನ್ನು ಫಿಕ್ಸ್ ಮಾಡಿದ ಪ್ರಕರಣದಲ್ಲಿ ಹೇಗೆ? ಹೌದು ಹೌದು, ನಿಜವಾಗಿ ಅದರಲ್ಲಿ ಅವತ್ತಿನ ಸರ್ಕಲ್ ಇನ್ಸ್ಪೆಕ್ಟರ್ ಅದರಲ್ಲಿ ಆರೋಪಿ ಆಗಬೇಕಾದವರು. ಹೆಸರು ಪ್ರೇಮರಾಜ್. ಆರೋಪಿ ಆಗಬೇಕಾದಂಥ ಜನ. ಅದು ಒಂದಿನ ಏನಾಯಿತು ಅಂತ ಹೇಳಿದರೆ, ಇವರು ಭಾರಿ ಒಂದು ನಮ್ಮ ಹತ್ರ ದ್ವೇಷವನ್ನು ಕಟ್ಟಿದ್ರು. CBI ಬಂದ ನಂತರ ನನ್ನನ್ನು CBI ಅವರು ಸ್ಟೇಟ್ಮೆಂಟಿಗೆ ಕರೆದಿದ್ರು. ಅದೆಲ್ಲ ಅವರಿಗೆ ಮೆಸೇಜ್ ಹೋಗ್ತಾ ಇತ್ತು. ಯಾಕಂದರೆ CBI ಅವರೊಟ್ಟಿಗೆ ಒಬ್ಬ ಪೊಲೀಸ್ನವರು ಇರ್ತಿದ್ದ. ನನ್ನ ಸಾಕ್ಷಿ ಮುಗಿಸಿ ಬರಬೇಕಿದ್ರೆ ನನಗೆ ಒಂದು ಹೋಟೆಲ್ ಹತ್ರ ಇವರು ಸಿಗ್ತಾರೆ, ಪ್ರೇಮರಾಜ್. ನನ್ನ ಕರೆದ್ರು, ಸಿವಿಲ್ ಡ್ರೆಸ್ಸಲ್ಲಿದ್ದರು. ಯಾಕೆ ನನ್ನ ಹತ್ರ ಈಗ ದ್ವೇಷ ಅಂತ ಹೇಳಿದರು. ಸೀದಾ ಹೋಗ್ತಾ ಇದ್ದೀರಲ್ವ ಅಂತೇಳಿ. ನನಗೆ ದ್ವೇಷ ಏನಿಲ್ಲ, ನಾನು ಊಟಕ್ಕೆ ಬಂದು ಅಂತ ಹೇಳಿದೆ. ನಾನು ಬರ್ತೇನೆ, ಒಟ್ಟಿಗೆ ಬಂದರು. ನಾನು ಹೋಗಿ ಬೇರೆ ಕೂತೆ, ಅವರು ಬೇರೆ ಕೂತರು. ಬಿಲ್ಲು ಕೊಡಲಿಕ್ಕೆ ಬಂದರು, ನಾನು ಬಿಡಲಿಲ್ಲ. ಹೊರಗೆ ಬಂದ ಮೇಲೆ ನನ್ನ ಹತ್ರ ಹೇಳಿದರು, ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಮೊದಲಿಂದಲೇ, ಮತ್ತು ನನ್ನ ಹೆಂಡತಿ ಇವಾಗಲೂ ಕಾಂಗ್ರೆಸ್ಗೆ ಬೇಕಾಗಿ ಸಿಂಧಾಬಾದ್ ಕರಲಿಕ್ಕೆ ಹೋಗೋವಳು. ದಯವಿಟ್ಟು ನೀವು ನಮಗೆ ತೊಂದರೆ ಕೊಡಬೇಡಿ, ನನ್ನ ಮೇಲೆ ಒತ್ತಡ ಇದ್ದ ಕಾರಣ ಹೀಗೆಲ್ಲ ಆಯಿತು ಅಂತ ಹೇಳಿ. ನಾನು ಅದಕ್ಕೆ ನಾವು ಯಾರಿಗೆ ತೊಂದರೆ ಕೊಡಲಿಕ್ಕೆ ಹೋಗೋದಿಲ್ಲ. ನಾವು ಏನು ವಿಷಯ ಉಂಟು ಅದನ್ನು ವಾಸ್ತವ ವಿಷಯವನ್ನು ಅಲ್ಲಿ ಹೇಳ್ತೇವೆ, ಅದರಲ್ಲಿ ಯಾವುದೇ ನಾವು ಅಡಗಿಸೋದಿಲ್ಲ ಅಂತ ಹೇಳಿ ನಾನು ಅಲ್ಲಿಂದ ಹೊರಟೆ. ಆ ಟೈಮಲ್ಲಿ ಪೊಲೀಸ್ನವರಿಗೆ ಒಂದು ಭಯ ಸ್ಟಾರ್ಟ್ ಆಗಿದೆ. ಆ ಪ್ರಕರಣದಲ್ಲಿ ಅವರನ್ನು CBIನವರು ಎನ್ಕ್ವೈರಿ ಮಾಡ್ಬೋದು, ಅದು ಆಗಿದೆ. ಅದು CBI ಅಲ್ಲ, ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಬಂತು ಈ ಇವನ ಮೇಲೆ, ಯಾರು ಇನ್ಸ್ಪೆಕ್ಟರ್ ಮೇಲೆ. ಆಗೇನು ಮಾಡಿದ, ನನಗೆ ಫೋನ್ ಮಾಡಿದರು ಒಬ್ಬರು ಪೊಲೀಸ್ ಅಧಿಕಾರಿ, ಅವರ ಹೆಸರು ಹೇಳಲಿಕ್ಕೆ ಬರೋದಿಲ್ಲ, ಈಗಲೂ ಸರ್ವಿಸಲ್ಲಿ ಇರುವವರೇ. ಫೋನ್ ಮಾಡಿ ಹೇಳಿದರು, ನಾನು ಇವರನ್ನು ಮನೆಗೆ ಕರ್ಕೊಂಡು ಬರ್ತೇನೆ ಅಂತ ಹೇಳಿ. ನಾನು ಹೇಳಿದೆ, ನನ್ನ ಮನೆಗೆ ಅವರನ್ನು ಕರ್ಕೊಂಡು ಬರಬಾರ್ದು, ನಾನು ಬರ್ತೇನೆ. ಎಲ್ಲಿಗೆ? ಬಸ್ ವೇಟಿಂಗ್ ಶೆಡಲ್ಲಿ ಇರಲಿ, ಅಲ್ಲಿ ಇಡಿಯಟ್ ಕೌನ್ಸಲ ಉಂಟು, ಬಸ್ ವೇಟಿಂಗ್ ಶೆಡಲ್ಲಿ ಕೂತ್ಕೊಳ್ಳಿ, ಅಲ್ಲಿಗೆ ಬರ್ತೇನೆ ಅಂತ ಹೇಳಿದೆ ನಾನು. ಇದೇ ಇನ್ಸ್ಪೆಕ್ಟರ್ನು. ನಾನು ಅಲ್ಲಿಗೆ ಹೋದೆ, ನಾನು ಮತ್ತು ಬೇರೆ 2 ಜನ. ಹೋಗವರು ಕೈ ಮುಗ್ದಿದ್ದಾರೆ, ದಯವಿಟ್ಟು ನನಗೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿಲಿ ಸಹಾಯ ಮಾಡಿ ಅಂತೇಳಿ. ನಾನು ಸಾಧ್ಯವೇ ಇಲ್ಲ ಅಂತ ಹೇಳಿದ್ದೇನೆ. ನಿಮಗೆ ಯಾವ ಕಾರಣಕ್ಕೂ ನಾವು ಸಹಾಯ ಮಾಡೋ ಪ್ರಶ್ನೆ ಇಲ್ಲ, ನೀವು ಅವತ್ತು ಮಾಡಿದ್ದನ್ನು ನಾವು ಮರಲಿಕ್ಕೂ ಸಾಧ್ಯ ಇಲ್ಲ. ಎನ್ಕ್ವೈರಿ ಬಂತು. ಎನ್ಕ್ವೈರಿಯಲ್ಲಿ ಅವರೇ ನನಗೆ ಕ್ವಶನ್ ಮಾಡೋದು, ಕ್ರಾಸ್ ಮಾಡೋದು. ಅಲ್ಲಿ ಲಾಯರ್ ಇಲ್ಲಲ್ಲ, ಅವರೇ ಕೆಲವು ಪಾಯಿಂಟ್ಸ್ ಇದ್ದು ನಂತರ ಕ್ರಾಸ್ ಮಾಡೋದು. ಪ್ರತಿಯೊಂದಕ್ಕೂ ನಾನು ಕರೆಕ್ಟಾಗಿ ಕೌಂಟ್ರ್ ಕೊಟ್ಟೆ. ಆಗ ಅಲ್ಲಿ ಎನ್ಕ್ವೈರಿ ಮಾಡ್ತಿದ್ದ ಒಬ್ಬರು SP ಕೋಯಿಕೋಟ್ನವರು, ಪುಷ್ಪಾಕರ್ ಅಂತೇಳಿ ಅವರ ಹೆಸರು. ಅವರು ಕೂಡ ಹೇಳಿದರು, ಬಡಿ ಕೊಡ್ತೀರಿ ಅಡಿ ವಾಂಗಣ್ಣ ಅಂತ ಹೇಳಿದರು. ಕೋಲ್ ಕೊಟ್ಟು ಪೆಟ್ಟು ಬೇಡ ಅಂತ ಯಾರು ಪ್ರೇಮರಾಜ್ ಹತ್ರ, ಸಾಕು ನೀನು ಅಂದಾಯ ಮಾಡಿದಾಗಿಲ್ಲ ಅಂತ ಹೇಳಿದರು. ನಾನು ಎದ್ದು ಬಂದೆ. ಮತ್ತು ಅವರು ಕಾಸರಗೋಡು ಜಿಲ್ಲೆಯಲ್ಲಿ ಇರಲಿಲ್ಲ ಅಂತ ಕಾಣ್ತಾ ನನಗೆ, ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ್ದಾರಾ, ಅದರ ಹಿಂದೆ ನಾವು ಹೋಗಲಿಲ್ಲ. ಈಗ ಪ್ರೆಸೆಂಟ್ ಈಗಿನ ಸಿಚುವೇಶನಲ್ಲಿ ಈಗ 4 ಮಂದಿ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಹೌದೌದು. ಅವರ ಅಪೀಲ್ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಅವ್ರದ್ದು ಪೆಂಡಿಂಗ್ ಉಂಟು, ನಮ್ಮದು ಪೆಂಡಿಂಗ್ ಉಂಟು. ಹೌದು. ಈ 3 ಮಂದಿಯನ್ನು ಎಕ್ವಿಟ್ ಮಾಡಿದ್ದಕ್ಕೆ ಇದು ನಿಮ್ಮದು ಪೆಂಡಿಂಗ್ ಇದೆ? ನಮ್ಮದು ಪೆಂಡಿಂಗ್ ಇದೆ. ಹೌದು. ಅವರು ಹೈಕೋರ್ಟ್ ತೀರ್ಪಿನ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಗಿ ಅದು 2 ಪೆಂಡಿಂಗ್ ಇದೆ. ಈಗ ಸುಪ್ರೀಂ ಕೋರ್ಟಲ್ಲಿ ಅವರನ್ನು ಎಕ್ವಿಟ್ ಮಾಡಿದರೆ ನಿಮ್ಮ ಮುಂದಿನ ನಡೆ ಏನು? ಇಲ್ಲ, ಅದು ಕಾನೂನು ನ್ಯಾಯಾಲಯದ ತೀರ್ಪಿಗೆ ನಾವು ತಲೆಬಾಗಲೇಬೇಕಲ್ಲ. ಹೌದು. ಸುಪ್ರೀಂ ಕೋರ್ಟಿಗೆ ಮತ್ತೆ ಅಪೀಲ್ ಇಲ್ಲಲ್ಲ. ಹೌದು, ಅದೇ ಅಲ್ಲಿಗೆ ಮುಗಿತದೆ. ಹೌದು. ನೀವು ಆರಂಭದಲ್ಲಿ ಇದನ್ನು ಸ್ಥಳೀಯ ಪೊಲೀಸರಿಂದ ಕ್ರೈಮ್ ಬ್ರಾಂಚಿಗೆ ಕೊಡಲಿಕ್ಕೆ ಯಾಕೆ ಕೇಳಲಿಲ್ಲ? ನಾವು CBI ಅಂತಲೇ ಕೇಳಿದ್ದು. ಯಾಕಂದರೆ ಕ್ರೈಮ್ ಬ್ರಾಂಚ್ ಕೂಡ ನಮಗೆ ನಂಬಿಕೆ ಇಲ್ಲ. ಅದು ಕೂಡ ಸರ್ಕಾರದ ಆಧೀನದಲ್ಲಿರುವಂಥ ಒಂದು ಏಜೆನ್ಸಿ. ಅದು ಕೇರಳದ ಸಿಸ್ಟಮ್ ಗೊತ್ತುಂಟಲ್ಲ ನಿಮಗೆ. ಒಂದು ಸರ್ಕಾರ ಆಡಳಿತ ಮಾಡ್ತಾ ಇದ್ದರೆ ಆ ಪೊಲೀಸ್ ಇಲಾಖೆ ಅವರ ಅಂಡರ್ಲಿರ್ತದೆ, ಅದು ಸಿಸ್ಟಮ್. ಮೊದಲು. ಈಗ ಚೇಂಜ್ ಆಗಿದೆ. ಈಗೇನಾಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಇಲ್ಲ. ಏನು ಈಗ ಈ ಸೋಷಿಯಲ್ ಮೀಡಿಯಾ ಸ್ವಲ್ಪ ಜಾಸ್ತಿ ಆದ ಕಾರಣ ಅವರು ಸ್ವಲ್ಪ ಹೆದರ್ತಾರೆ, ಅಂಥ ವಿಷಯಕ್ಕೆ ನಿಲ್ಲುವುದಿಲ್ಲ. ಇಲ್ಲ. ಈಗ ನಿಮ್ಮ ನೆನಪಿನ ಪ್ರಕಾರ, ಇಲ್ಲದ ಅನುಭವದ ಪ್ರಕಾರ, ಕಾಸರಗೋಡು ಜಿಲ್ಲೆಯಲ್ಲಿ ರಾಜಕೀಯ ಉದ್ದೇಶದ ಕೊಲೆಗಳಲ್ಲಿ ಎಷ್ಟು ಕೊಲೆಗಳನ್ನು ಮುಚ್ಚಿ ಹಾಕಲಾಗಿದೆ ಸಾಧಾರಣ? ದೊಡ್ಡ ಐಡಿಯಾ ಇಲ್ಲ ನನಗೆ ಅದರದ್ದು. ಇಲ್ಲ 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 ಸಾಧಾರಣವಾಗಿ ಅಲ್ಲ, ಮುಚ್ಚಿ ಹಾಕಿದ್ದು ಅಂತೇಳಿ ಯಾವುದು ಇರಲಿಕ್ಕಿಲ್ಲ. ಇಲ್ಲ, ಕೇಸ್ ಎಕ್ವಿಟಲ್ ಆದದ್ದು ತುಂಬ ಇರ್ಬೋದು, ತುಂಬ ಉಂಟು ಎಕ್ವಿಟಲ್ ಆದ್ದು. ಅಂದರೆ ಕೇಸನ್ನು ಸರಿಯಾಗಿ ಫಾಲೋಅಪ್ ಮಾಡಿದರೆ, ನಾವು ಮಾಡಿದ ರೀತಿ ಫಾಲೋಅಪ್ ಸಾಧಾರಣ ಬೇರೆ ಯಾರು ಮಾಡಲಿಲ್ಲ. ಯಾಕಂದ್ರೆ ಈಗ ನನ್ನ ಅಭಿಪ್ರಾಯ, ಈಗ ಕಳ್ಳಿಯೋಡು ಮರ್ಡರ್ ಕೇಸ್ ಆಯಿತು,
ಅದರಲ್ಲಿ ಕೂಡ ಅಷ್ಟೊಂದು ಫಾಲೋಅಪ್ ಆಗಲಿಲ್ಲ. ಹಾಂ ನಾವು ಫಾಲೋಅಪ್ ಮಾಡಿದ್ದೇವೆ. ನಾವು ಪ್ರತಿಯೊಂದು ಸಾಕ್ಷಿಯನ್ನು ಕೂಡ ನಾವು ತಿರುಗಿಸ್ಲಿಕ್ಕೆ ಬಿಡಲಿಲ್ಲ. ನಮ್ಮ ಒಟ್ಟಿಗೆ ಬಂದ ಸಾಕ್ಷಿ ಅಲ್ಲಿಗೆ ಹೋಗಿ ಕೋರ್ಟಿಗೆ ಹತ್ತೋಗ್ಲಿ ನಮಗೆ ಗೊತ್ತಾದ್ದು ಉಲ್ಟಾ ಹೊಡಿತಿದ್ದಾನೆ ಅಂತೇಳಿ. ಆಗ ಅವನ ಅಣ್ಣ ಹೊರಗಿದ್ದ. ಇಮಿಡಿಯೇಟ್ CBI ಅವರನ್ನು ಎತ್ತಿದ್ರು, ಎತ್ತಿ ಎನ್ಕ್ವೈರಿ ಮಾಡಿದರು. ಆಗ ಬರೀ 10,000 ರೂಪಾಯಿ, ಕೇವಲ 10,000 ರೂಪಾಯಿ, ಇಬ್ಬರು 10,000 ರೂಪಾಯಿ ತಗೊಂಡಿದ್ದಾರೆ. ಅವರಿಗೆ ಶಾಲೆಗೆ ಹೋಗ್ಲಿಕ್ಕೆ ಹಣ ಕೊಡ್ತಾ ಇದ್ದದ್ದು ಈ ಜಬ್ಬಾರ್. 10,000 ರೂಪಾಯಿ ಕೊಟ್ಟು ಸಾಕ್ಷಿ ಅದನ್ನು ನನ್ನ ಹತ್ರ ಮಾತಾಡಲಿಲ್ಲ ಅಂತ ಹೇಳಲಿಕ್ಕೆ ಅವರು ಹಾಸ್ಪಿಟ್ಲಿಗೆ ಕೊಂಡೋಗಿತ್ತು. ಜಬ್ಬಾರ್ ನನ್ನ ಹತ್ರ ಮಾತಾಡಲಿಲ್ಲ ಅಂತೇಳಿ ಹೇಳಲಿಕ್ಕೆ ಬೇಕು ಮಾತ್ರ. ಅದು ಮತ್ತೆ ಅಣ್ಣ ಸರಿ ಮಾಡಿ ಹೇಳಿದ ಅವನ ಏನು ನಮಗೆ 10,000 ರೂಪಾಯಿ ಕೊಟ್ಟಿದ್ದಾರೆ ಅಂತೇಳಿ, ಅದರಲ್ಲಿ ಬಾಕಿ ಆದ 8,000 ರೂಪಾಯಿಯನ್ನು ಕೋರ್ಟ್ ಹತ್ರ ಇಟ್ಟ. ಆಗ ಅದು ಮೊದಲ ಸಾಕ್ಷಿ ಸುಳ್ಳು ಅಂತೇಳಿ ಜಡ್ಜಿಗೆ ಗೊತ್ತಾಯಿತು. ಈ ಪ್ರಕರಣದಲ್ಲಿ ಬಾಳಿಗ ಅಜೀಜ್ ಅಂತ ಒಬ್ಬ ಇದ್ದಲ್ಲ, ಬಾಲಿಗ ಅಸೀಸ್ ಈ ಪ್ರಕರಣದಲ್ಲಿ ಆರೋಪಿ. ಅವನು ನೇರ ಆರೋಪಿಯ ಅಲ್ಲ, ಈ ಜನ ಎಲ್ಲ ಇದ್ದಾರಲ್ಲ, ರವಿ, ಯಶವಂತ್, ಮಹೇಶ್, ಬಶೀರ್, ಮತ್ತು ರಾಧಾಕೃಷ್ಣ, ಇನ್ನು ಗೋಪಾಲ, ಈ ಮುನ್ನೂರ್ ಫಾರೂಕ್, ಇವರೆಲ್ಲ ಬಾಲಿಗ ಅಸೀಸ್ನ ಒಂದು ಗ್ಯಾಂಗ್. ಅವರಿಗೆ ಅಲ್ಲಿ ಸ್ಪಿರಿಟ್ ಮತ್ತು ತೊಟ್ಟೆ ಇಂಥದ್ದೇ ಇದ್ದದ್ದು ಬಿಸ್ನೆಸ್, ಅದರ ಒಂದು ಟೀಮ್ ಇದು. ಇವರೇನು ಮರ್ಡರ್ಗಳಲ್ಲ, ನಿಜವಾಗಿ ಪ್ರೊಫೆಷನಲ್ ಅಲ್ಲ. ಪ್ರೊಫೆಷನಲ್ಗಳಲ್ಲ ಆಗಿದ್ದರೆ ಈ ಕೆಲಸ ಆಗೋದಿಲ್ಲ ಅಲ್ಲಿ. ಯಾಕೆ ಇವರು ಕಲಿಸಿದ್ದು ಸ್ವಲ್ಪ ಹೆದರಿಸಿ ಹೊಡಲಿಕ್ಕೆ ಬಡಲಿಕ್ಕೆ ಅಂತ ಕಲಿಸಿದ್ದು. ಇದು ಈ ತೋಟದಲ್ಲಿ ಬಾಳೆಗಡಿಯವರಿಗೆ ಕತ್ತಿ ಕೊಟ್ಟಾಗೆ ಆಯಿತು, ಏನು ತಾರಮಾರ ಮಾಡಿದ್ರು ಅಷ್ಟೇ. ಪ್ರೊಫೆಷನಲ್ ಅವರು ಅಲ್ಲ. ಈ ಬಾಲಿಗ ಅಜೀಜ್ನ ಮರ್ಡರ್ ಯಾಕಾಯಿತು? ಬಾಲಿಗ ಅಸೀಸ್ನ ಮರ್ಡರ್ ಯಾಕದ್ದು ನನಗೆ ಗೊತ್ತಿಲ್ಲ, ಬಟ್ ಬಾಲಿಗ ಅಸೀಸ್ ಮರ್ಡರ್ ಅಂತ ಹೇಳ್ತಾರೆ. ಅಲ್ಲಿ ಬೇರೆ ಬೇರೆ ಅವರ ಒಂದು ಗ್ಯಾಂಗ್ ಅವರಲ್ಲಿ ಅವರ ಮಧ್ಯೆ ನಡೆದ ಗ್ಯಾಂಗ್. ಹೌದೌದು, ಗ್ಯಾಂಗ್ ಅವರಲ್ಲಿ. ಬಾಳಿಗ ಅಜೀಜ್ ಮತ್ತು ಬೇರೆ ಅಂತ ಅನ್ನಕ್ಕೆ ಅದು ಈ ತೊಟ್ಟೆ ವ್ಯಾಪಾರದ ಗಲಾಟೆಯ ತೊಟ್ಟೆ ವ್ಯಾಪಾರ ಗಲಾಟೆ ಏನಾದರೂ ಅವರ ಏನಾದ್ರು ಗ್ಯಾಂಗ್ ವಾರ್ ಇರ್ಬೋದು ಅದು. ಈ ಬಾಲಿಗ ಅಜೀಜ್ನನ್ನ ಈ ಜಬ್ಬಾರ್ ಕಡೆಯವರು ಕೊಲ್ಲಿಸಿದ್ದು ಅಂತ ಹೇಳಿದ ಮಾಹಿತಿಗಳ. ಜಬ್ಬಾರ್ ಕಡೆಯಲ್ಲಿ ಕೊಲ್ಲಿಸಲಿಕ್ಕೆ ಈಗ ಅದರಲ್ಲೂ ಆರೋಪಿಗಳು ಯಾರು ಕೂಡ ಜಬ್ಬರಿಗೆ ಸಂಬಂಧಪಟ್ಟವರು ಅಲ್ಲ, ಯಾರು ಕೂಡ ಅಲ್ಲ. ಅಲ್ಲಿ ಕೇರಳದ ರಕ್ತಸಿಕ್ತ ರಾಜಕೀಯದಲ್ಲಿ ಒಬ್ಬರನ್ನು ಕೊಂದರೆ ಆ ಕೊಂದವನನ್ನು ಸತ್ತವನ ಪಾರ್ಟಿಯವರು ಕೊಲ್ಲುವುದು ಅಂತ ಒಂದು ಅಲಿಖಿತಿಯನ್ನು. ಅದರಿಂದಾಗಿ ಅದಕ್ಕೆ ಬಾಳಿಗ ಅಜೀಜ್ ಜಬ್ಬರ್ ಕೊಲೆಯಲ್ಲಿ ಇದ್ದ ಅಂತ ಹೇಳಿ ಅವನನ್ನು ಇವರು ಕೊಲೆ ಮಾಡಿಸಿರ್ಬೋದಾ ಅಂತ. ಇಲ್ಲ, ಅದಕ್ಕೆ ಯಾವ ಅವರಿಗೆ ಇವರಿಗೆ ಜಬ್ಬರಿಗೆ ಯಾವ ಸಂಬಂಧವಿಲ್ಲ. ಇಲ್ಲ. ಹಾಗಾದರೆ ಬಾಳಿಗ ಅಜೀಜ್ ಇದರಲ್ಲಿ ಒಂದು ಪೇಯ್ಡ್ ಗುಂಡ ಅಷ್ಟೇ. ಅದು ಪೇಯ್ಡ್ ಗುಂಡ ಅವನಿಗೆ ಹಣ ಕೊಟ್ಟಿದ್ದಾರೆ, ಜನ ಹಿಡ್ಕೊಂಡು ಬಂದಿದ್ದಾನೆ ಇಲ್ಲಿ. ಅದೇ, ಅದು ಕೂಡ ಅವರು ಡೈರೆಕ್ಟಾಗಿ ಬರಲಿಲ್ಲ, ಅವನು ಜನ ಕಳಿಸಿದ್ದು ಮಾತ್ರ. ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಗಲಾಟೆ ಆಯ್ತಲ್ಲ, ಅದು ಏನು? ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅದೇ ಈ ಜಬ್ಬಾರ್ ಕೇಸಿನ ಓರ್ವ ಆರೋಪಿ ನಡುಬೈಲ್ ಅಬ್ದುಲ್ಲಾ ಕುಂಜಿ ಎಂಬವರ ಮೇಲೆ ಒಂದು ಆಕ್ರಮಣ ಆಗ್ತದೆ. ಅದು ಈ ಜಬ್ಬಾರ್ ಕೇಸ್ ಆ ಟೈಮಲ್ಲಿ CBIಗೆ ಬಿಡಲಿಲ್ಲ, ಆ ಟೈಮಲ್ಲಿ ಆಕ್ರಮಣ ಆಗ್ತದೆ. ಬಟ್ ಅಲ್ಲಿ ಏನಂದರೆ ಅಲ್ಲಿ ಆ ಆಕ್ರಮಣದಿಂದ ಅವರು ಬಚಾವಾಗ್ತಾರೆ. ಅದನ್ನು ನಮ್ಮ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿದರು, ಬಟ್ ಯಾವುದೇ ಸಾಕ್ಷಿ ಅದಕ್ಕೆ ನಮಗೆ ಸಿಗಲಿಲ್ಲ. ತುಂಬ ಪ್ರಯತ್ನ ಮಾಡಿದರು ಪೊಲೀಸ್ನವರು, ಫೋನ್ ಟ್ರ್ಯಾಪ್ ಮಾಡಿದ್ರು, ಎಲ್ಲ ನೋಡಿದರು, ಬಟ್ ನಮ್ಮ ಅಂಥದ್ದು ಯಾವುದು ಸಿಗಲಿಲ್ಲ. ಮತ್ತು ಯಾರೋ ಬೇರೊಬ್ಬರಿಂದ ಸಾಕ್ಷಿ ಏರಿಸಲಿಕ್ಕೆ ಪ್ರಯತ್ನ ಮಾಡಿದರು. ಅವತ್ತು ಸಬ್ ರಿಜಿಸ್ಟರ್ ಆಫೀಸಿಗೆ ಹೋಗೋದು ಅವರೊಂದು ಲ್ಯಾಂಡ್ ಕೊಡಲಿಕ್ಕೆ ಬೇಕಾಗಿ, ಆ ಲ್ಯಾಂಡ್ ತೆಕ್ಕೊಳ್ಳೋರು ಅವತ್ತು ಬೆಳಿಗ್ಗೆ ನಮಗೆ ಒಂದು ಹೋಟೆಲಲ್ಲಿ ಒಟ್ಟಿಗೆ ಚಾಯ್ ಕುಡಿತೇವೆ ನಾವು. ಆಗ ನಾವು ಅವ್ರ ಹತ್ರ ಕೇಳಿದ್ದೇವೆ ಏನು ಯಾವಾಗ ರಿಜಿಸ್ಟ್ರೇಷನ್ ಅಂತೇಳಿ. ಅವರು ನಮ್ಮ ಹತ್ರ ಟೈಮೇ ಹೇಳಿದ್ದಾರೆ ಅಂತ ಹೇಳಿಸ್ಲಿಕ್ಕೆ ಬೇಕಾಗಿ ಈ ಪೊಲೀಸ್ನವರು ಪ್ರಯತ್ನ ಮಾಡಿದರು, ಬಟ್ ಅವರು ಒಪ್ಪಲಿಲ್ಲ, ಹೇಳಿಲ್ಲ ಅವರು. ಹಾಗಾದರೆ ಅವರ ಮೇಲೆ ಅಟ್ಯಾಕ್ ಆಗಬೇಕಲ್ಲಿ, ಅದು ನಮಗೆ ಅದರ ಬಗ್ಗೆ ಗೊತ್ತಿಲ್ಲ, ನಮಗೆ ಸಂಬಂಧಪಟ್ಟದಲ್ಲ ಅದು. ಅಲ್ಲ, ಈ ಅಬ್ದುಲ್ಲಾ ಕುಂಜಿಗೆ ಬೇರೆ ಬೇರೆ ರೀತಿಯ ವೈಮನಸ್ಸು ಬೇರೆ ಬೇರೆ ಇರ್ಬೋದು. ಈ ಅಬ್ದುಲ್ಲಾ ಕುಂಜಿ ವ್ಯವಹಾರ ಏನು? ದುಬೈಲಿದ್ದರು, ದುಬೈಲಿ ಕೆಲವು ವ್ಯವಹಾರಗಳಿತ್ತು ಅಂತ ಹೇಳ್ತಾರೆ. ನನಗೆ ಅದರ ಬಗ್ಗೆ ದೊಡ್ಡ ಮಾಹಿತಿ ಇಲ್ಲ. ಅದರಲ್ಲಿ ಅದರ ಆ ದೇಶದಲ್ಲಿ ಇಲ್ಲಿ ಏನಾದರೂ ಆಗಿರಲಿಕ್ಕೂ ಸಾಧ್ಯತೆ ಉಂಟು. ಒಟ್ಟಾರೆಯಾಗಿ ಪೆರ್ಲಾ ಜಬ್ಬಾರ್ ಮರ್ಡರ್ ಕೇಸಿನ ಹಿನ್ನೆಲೆಯಲ್ಲಿ ಸದ್ಯದ ಸ್ಥಿತಿ ಸುಪ್ರೀಂ ಕೋರ್ಟಲ್ಲಿ ಇದೆ. ಹೌದು. ನೀವು ಯಾವುದೇ ರೀತಿಯಲ್ಲಿ ಆರೋಪಿಗಳೊಂದಿಗೆ ಶಾಮೀಲಾಗಿಲ್ಲ. ಇಲ್ಲ, ಅದು ಸಾಧ್ಯ ಇಲ್ಲಲ್ಲ. ನಾವು ಹೇಗೆ ಶಾಮೀಲಾಗೋದು? ಈಗ ಅಪಪ್ರಚಾರ ಮಾಡ್ತಾರೆ, ನಮ್ಮ ಪಕ್ಷದವರೇ ಮಾಡ್ತಾ ಇದ್ದಾರೆ. ಅದು ರಾಜಕೀಯ ಅವರ ಒಂದು ರಾಜಕೀಯ ಉದ್ದೇಶವನ್ನು ಈಡೇರಿಸಲಿಕ್ಕೆ ಬೇಕಾಗಿ ಅಪಪ್ರಚಾರ ಮಾಡ್ಬೋದು.
ಸಾಮಾನ್ಯ ಬುದ್ಧಿವಂತ ಜನರಿಗೆ ಗೊತ್ತಿರ್ತದೆ. ಒಂದು ಮರ್ಡರ್ ಕೇಸನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮಾತಾಡೋದು ದ್ವೇಷ ಕಟ್ಟಿಕೊಂಡು ಯಾರಿಗೇನು ಮಾಡಲಿಕ್ಕೆ ಕಷ್ಟ. ಈಗ ಅವರಿಗೆ ಅದಕ್ಕೆ ಶಿಕ್ಷೆ ಅವರಿಗೆ ಸಿಕ್ಕಿದೆ. ಒಂದು 7ರಿಂದ 7.5 ವರ್ಷ ಜೈಲಲ್ಲಿ ಇದ್ದರು ಎಲ್ಲ ಆರೋಪಿಗಳು ಕೂಡ ಸಾಧಾರಣ. ಮತ್ತು CBI ಕೋರ್ಟಲ್ಲಿ ಎಕ್ಯೂಟಲ್ ಆದವರು 1.5 ವರ್ಷ ಏನು ಅನುಭವಿಸಿದ್ದಾರೆ. ಮತ್ತು ಕಾನೂನು ಹೋರಾಟ ಮಾತ್ರ ನಮ್ಮದು. ಕಾನೂನು ಹೋರಾಟವಾಗಿ ಹೋಗ್ತಾ ಉಂಟು. ಇದೆಲ್ಲ ಸುಳ್ಳು ಪ್ರಚಾರಗಳು. ಇಂಥ ಪ್ರಚಾರ ತುಂಬ ನಡೀತಾ ಉಂಟು, ನಮ್ಮ ಪಕ್ಷದಲ್ಲಿ ನಡೀತಾ ಉಂಟು. ಅದಂಥ ಒಂದು ಸಂಗತಿ ನಡೆಯಿಲ್ಲ. ನಮಗೆ ಈಗಲೂ ಮಾತಾಡ್ತೇವೆ ನಾವು ಒಂದೇ ಫೀಲ್ಡ್ ತಿಲ್ಲಿಯಾಗೋ ನಮಗೆ ಮಾತಾಡೋದೇ ಆಗೋದಿಲ್ಲ. ಕೆಲವು ಫಂಕ್ಷನಲ್ಲಿ ಸ್ಟೇಜಲ್ಲಿ ಆಗ ಹತ್ತಿರ ಕೂತ್ಕೊಳ್ಳೋಗ ಅದಕ್ಕೊಂದು ಅರ್ಥ ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ಅದೆಲ್ಲ ಕೆಲವು ಸಲ ಬೇಕಾಗ್ತದೆ. ಮತ್ತು ಮಾತಾಡಿದ ಕೂಡಲೇ ಕೇಸ್ ಕಾಂಪ್ರಮೈಸ್ ಹೇಳಿದರೆ ಹೇಗೆ? ಅದಕ್ಕೆ ಅರ್ಥ ಉಂಟಾ? ನಾವು ಕೂಡ ಒಂದು ಪಬ್ಲಿಕ್ ಫೀಲ್ಡಲ್ಲಿರುವವರು. ಈಗ ಆ ಕೇಸನ್ನು ಆರಂಭಿಕ ಹಂತದಲ್ಲಿ ಕಾಂಪ್ರಮೈಸ್ ಮಾಡಬೇಕಂತ ಏನೊಂದು ಪ್ರಸ್ತಾಪ ಇತ್ತಾ? ಅಲ್ಲ, ಸಾಕ್ಷಿ ತಿರುಗಿಸ್ಲಿಕ್ಕೆ ಬೇಕಾಗಿ ಒತ್ತಡ ಇತ್ತು, ತುಂಬ ಒತ್ತಡ ಇತ್ತು. ನಿಜ ಹೇಳಬೇಕಿದ್ರೆ ನಮ್ಮ ಮಂಗಳೂರಿನ ಒಬ್ಬ, ನಾನು ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಕಾಂಗ್ರೆಸ್ನ ಒಬ್ಬ ಹಿರಿಯ ನೇತಾರ ನನಗೆ ಫೋನ್ ಮಾಡಿದ್ದಾರೆ. ನಮ್ಮ ಹುಡುಗರಿದ್ದಾರೆ, ಅವರ ಹುಡುಗರಿಂದ ರವಿ, ಯಶವಂತ್, ಮಹೇಶ್ ಇದೆಲ್ಲ ಅವರ ಹುಡುಗರಂತೆ. ಅವರಿಗೆ ಬೇಕಾಗಿ ನೀವು ನಿಮ್ಮ ಸಾಕ್ಷಿಯನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ನಾನು ಕೂಡಲೇ ಅವರಿಗೆ ಹೇಳಿದೆ, ಅಲ್ಲಿ ಸತ್ತದ್ದು ಯಾರು? ನಮ್ಮ ಪಕ್ಷ ಕಾರ್ಯಕರ್ತ. ನೀನು ನನ್ನ ಹತ್ರ ಹೇಳಿದೆ ತಪ್ಪು ಅಂತ ಹೇಳಿದೆ. ಅಲ್ಲ, ನಾನು ನಿಮ್ಮಲ್ಲಿ ಬರ್ತೀನಿ ಊರಿಗೆ ಅಂತ ಹೇಳಿದರು. ಧಾರಾಳ ಬನ್ನಿ, ನಿಮಗೆ ಸ್ವಾಗತ ಕೊಡ್ತೇವೆ ನಾವು, ಅದು ಈ ಕೆಲಸಕ್ಕೆ ಬರಬೇಡಿ ಅಂತ ಹೇಳಿದೆ. ಮತ್ತು ಕೆಲವು ಒತ್ತಡಗಳಿತ್ತು. ಇಲ್ಲಿನ ಕೆಲವು ನಮ್ಮ ಹಿಂದೂ ಮುಖಂಡರು, ಯಾವುದೋ ಒಂದು ಇದಿತ್ತಲ್ಲ, ಏನು ಈ ಬಜರಂಗದಳ, ಇದರ ಕೆಲವು ಮುಖಂಡರ ಒತ್ತಡ ಇತ್ತು. ಮತ್ತು ನಾವು ಕೂಡ ಅವ್ರ ಹತ್ರ ಹೋಗಿ ವಿಷಯ ಹೇಳಿದೆವು, ಬೇರೆಯವ್ರ ಹತ್ರ ಹೇಳಿಸಿದೆವು. ಮತ್ತು ಅವರು ಕೂಡ ಸೈಲೆಂಟ್ ಆದರು. ಒತ್ತಡ ತುಂಬ ಇತ್ತು ನಮ್ಮ ಮೇಲೆ. ಸಾಮಾನ್ಯವಾಗಿ ಒಂದು ಕ್ರಿಮಿನಲ್ ಕೇಸಲ್ಲಿ ಅದರಲ್ಲಿ ಮಾಡುವುದಕ್ಕಿಂತ ಇರುವಂಥ ಉತ್ಸಾಹ ಮಾಡಿದ ಮೇಲೆ ಜೈಲಿಗೆ ಹೋದ ಮೇಲೆ ಇರುವುದಿಲ್ಲ. ಅದರಿಂದ ಹೊರಬರುವುದು ಹೇಗೆ ಅಂತ ಇರ್ತದೆ ಅಲ್ವಾ? ಹೌದೌದು. ಅದಕ್ಕೆ ಬೇಕಾಗಿ ಬೇರೆ ಬೇರೆ ಪ್ರಯತ್ನಗಳು ನಡೀತದೆ. ಅದಿತ್ತು, ಒತ್ತಡ ಇತ್ತು ನನಗೆ. ನನ್ನ ಸಾಕ್ಷಿ ಹೇಳಲಿಕ್ಕೆ ನಾನು CBI ಕೋರ್ಟಿಗೆ ಹೋಗೋ ದಿನ ಬೆಳಿಗ್ಗೆ ಕೂಡ ನನಗೆ ಫೋನ್ ಬಂದಿದೆ. 25 ಲಕ್ಷ ಆಫರ್ ಹಾಕಿದ್ದಾರೆ. 25 ಲಕ್ಷ, 10 ಲಕ್ಷ ಈಗ ನಿಮ್ಮ ಮನೆಗೆ ತಲುಪಿಸ್ತೇವೆ ಅಂತೇಳಿ. ನಾನು ಅದನ್ನೇ CBI ಹತ್ರ ಹೇಳಿದೆ, ಹೀಗೆ ಕಾಲ್ ಬಂತು ಅಂತೇಳಿ. ಅಲ್ಲ, ಆಗ CBIನವರು ಸಹ ಮಾನಿಟರಿಂಗ್ ಮಾಡ್ತಾ ಇದ್ರು. ಎಲ್ಲ ಸಾಕ್ಷಿಗಳು ಮಾನಿಟರ್ ಮಾಡ್ತಾರೆ. ಅದು ಅವರದೊಂದು ಭಯಂಕರ ಅದು ಎನ್ಕ್ವೈರಿ ಅವರದ್ದು. ನಿಮ್ಮ ಅನುಭವದಲ್ಲಿ ನೀವು CBI ಎನ್ಕ್ವೈರಿಯನ್ನು ಫಸ್ಟ್ ನೋಡಿದ್ದಲ್ವಾ? ನಾವು ಫಸ್ಟ್ ನೋಡಿದ್ದು. ಈ ಲೋಕಲ್ ಪೊಲೀಸರ ಎನ್ಕ್ವೈರಿಗೂ CBI ಎನ್ಕ್ವೈರಿಗೂ ವ್ಯತ್ಯಾಸಗಳೇನು? ತುಂಬ ವ್ಯತ್ಯಾಸ ಉಂಟು. ಅದು 100ರಲ್ಲಿ 90 ಮತ್ತು 10% ಹಾಗೆ ಆಗುತ್ತೆ. ಯಾಕೆ ಹೇಳಿದರೆ, ಈ CBI ಅಂತ ಹೇಳಿದರೆ ಉಂಟ, ಸತ್ಯ ಹೇಳಬೇಕಿದ್ರೆ ನಮಗೂ ಗೊತ್ತಿರಲಿಲ್ಲ ಇವರು ಹೇಗೆ ಏನು ಅಂತೇಳಿ. ನಮಗೆ ಫಿಲ್ಮಲ್ಲಿ ನೋಡಿ ಮಾತ್ರ ಅಲ್ಲ ಗೊತ್ತಿರೋದು. ಇದೊಂದು ಸಣ್ಣ 2 ಜೋಕ್ ಆಗಿದೆ ಅಲ್ಲಿ. CBIಗೆ ಆರ್ಡರ್ ಆಯಿತು. 2 ದಿವಸ ಬಿಟ್ಟು ಪೆರ್ಲಾದಲ್ಲಿ ಒಬ್ಬ ಕಂಬಳಿ ಮಾರೋ ಇದ್ದ. 2 ಜನ ಕಂಬಳಿ ಮಾರೋರು ಬಂದು ಬಸ್ ಸ್ಟ್ಯಾಂಡಲ್ಲಿ ಕೂತಿದ್ದಾರೆ. ಇದನ್ನು ನೋಡಿ ಕೆಲವರಲ್ಲಿಂದ ಓಡಿದವರಿದ್ದಾರೆ, ಕಂಬಳಿ ಮಾರೋರು ನೋಡಿ. ಹಾಗೆ ನನಗೆ CPM ಒಂದು ವ್ಯಕ್ತಿ, ಎಲ್ಲರ ಹತ್ರ ಒಳ್ಳೆಯವರು ಇರುವಂಥ ವ್ಯಕ್ತಿ ಒಬ್ಬರು, ಒಂದು ಅಂಗಡಿ ಇತ್ತವರಿಗೆ, ಅವರು ನನಗೆ ಫೋನ್ ಮಾಡಿದರು. ಅವರು ಈಗ ರಾಧಣ್ಣ ಅಂತ ಕರೆದ. ನಾನು ರಾಧಣ್ಣ CBI ಬಂತಲ್ವ ಅಂತ ಹೇಳಿದರು. ನನಗೆ ಶಾಕ್ ಆಯಿತು. CBI ಅಷ್ಟು ಬೇಗ ಈಗ ಬರೋದು, ಎಲ್ಲಿ ಬಂತು ಹೇಳಿದೆ ನಾನು. ಕಂಬಳಿ ಮಾರೋರು ವೇಷ ಅಲ್ಲಿ ಆಯ್ತಾ, ನೀವು ಭಯಂಕರ ಸಾಮಾನು ಅಂತ ಹೇಳಿದರು. ನನಗೂ ನಗಲಿಕ್ಕೆ ಬಂತೆ ಅಂತಂದೆ. ಇದು ಅಂದರೆ CBI ಅಂತ ಹೇಳಿದರೆ ಉಂಟಲ್ಲ, ಎಲ್ಲ ತಿಳ್ಕೊಂಡದ್ದು ಇದು ಗುಟ್ಟಲ್ಲಿ ಬರ್ತಾರೆ, ಯಾವ ವೇಷಲ್ಲಿ ಬರ್ತಾರೆ ಅಂತೇಳಿ. 1 ವಾರ ಕಲಿಯುವಾಗ ಈ ಕರ್ನಾಟಕ KSRTC ಬಸ್ಸನ್ನು ಚೆಕ್ಕಿಂಗ್ ಮಾಡಲಿಕ್ಕೆ ಅಂತೇಳಿ ಈ ಜಬ್ಬರ್ ಸತ್ತು ಹೋದ ಅದೇ ಜಾಗದಲ್ಲಿ ಒಂದು ಇಂಡಿಕಾ ಕಾರ್ ನಿಲ್ಲಿಸಿ 4 ನಿಲ್ದು ಅಲ್ಲಿ ಎಲ್ಲೋ ಆಚೆ ಹೋಗ್ತಾ ಇದ್ರು. ಅದು ಜಬ್ಬರ್ ಬಿದ್ದ ಸ್ಥಳ. ಅದನ್ನು ನೋಡಿ ಅಲ್ಲಿಗೆ ಜನ ಓಡಿಕೊಂಡು ಹೋದರು, CBI ಅವರು ಅಂತೇಳಿ. ಯಥಾರ್ಥ CBI ಬರೋ 1 ತಿಂಗಳಾಗಿದೆ. ಮತ್ತು ಅವರ ಎನ್ಕ್ವೈರಿ ಬಗ್ಗೆ ಹೇಳಬೇಕಿದ್ರೆ ತುಂಬ ವ್ಯತ್ಯಾಸ ಉಂಟು. ಈಗ ನಾನೇ ನೋಡಿದ್ದೇನೆ, 2 ಎನ್ಕ್ವೈರಿ ನಾನು ನೋಡಿದ್ದೇನೆ. 2 ಎನ್ಕ್ವೈರಿಗೆ ನಾನು ಸಾಕ್ಷಿ. ಪೊಲೀಸ್ ಕೇಸಲ್ಲಿ ಜಬ್ಬರ್ನ ಕಾರಿಂದ ಇಳಿದು ಓಡಿದವನು ಜಬ್ಬರ್ ಒಂದು 150 ಮೀಟ್ರ್ ಓಡಿದ್ದಾನೆ. ಪೊಲೀಸರು ಅಲ್ಲಿ ನಿಂತಲ್ಲಿಂದ ಇಲ್ಲಿಂದ ಅಲ್ಲಿಗೆ ಎಷ್ಟು ಮೀಟ್ರ್ ಆಗ್ಬೋದು? ಅವ ಬರೀದೊಬ್ಬ ಒಂದು 200-250 ಮೀಟ್ರ್ ಏನಿಲ್ಲ, ಅಲ್ಲಿಂದ ಬರೀದು. ಇಲ್ಲಿಂದಲ್ಲಿ ಓಡಲಿಕ್ಕೆ ಎಷ್ಟು ಟೈಮ್ ಬೇಕು ಅವನಿಗೆ, ಅದೆಲ್ಲ ಅವರು ಬರೀದಿಲ್ಲ. ಇದು ಮಾತ್ರ ಏನು
ಇಷ್ಟು ದೂರ ಉಂಟು. ಮತ್ತು ಈ ರೀತಿ ಅವರ ತನಿಖೆ. ಬಟ್ ಸಿ ಬಿ ಅವರು ಹಾಗೆಲ್ಲ ಭಯಂಕರವಾದೊಂದು ಮೆಚ್ಚಬೇಕು ಅವರನ್ನು. ಅವರೇನು ಮಾಡೋದು, ಟ್ಯಾಪ್ ಇದ್ದ ಅಳತೆ ಮಾಡಿದರು, 180 ಮೀಟರ್ನ ಬಂತು ಅಲ್ಲಿಂದ ಅಲ್ಲಿಗೆ. ಮತ್ತು ಓಡಲಿಕ್ಕೆ ನಾವೀಗ ನೋಡ್ತಾ ಇದ್ದೇವೆ, ಒಬ್ಬ ಜೋರು ಓಡಿದ ಸಿ ಬಿ ಐ ಅಲ್ಲಿಗೆ ಓಡೋಗಿ ಇಲ್ಲಿ ಟೈಮ್ ನೋಡ್ತಾ ಇದ್ದಾರೆ. ಇಲ್ಲಿಂದ ಅಲ್ಲಿಗೆ ಓಡಲಿಕ್ಕೆ ಎಷ್ಟು ಸೆಕೆಂಡ್ ಬೇಕು ಅಂತೇಳಿ 2-3 ಸಲ ಓಡಿದ. ಮತ್ತು ನನ್ನ ಹತ್ರ ಜಬ್ಬರ್ ಫೋನ್ ಮಾಡಿದ್ದ ಸ್ಥಳ, ಆ ಸ್ಥಳಕ್ಕೆ ನನ್ನ ಹತ್ರ ಹೇಳಿದರು, ನಿನಗೆ ಎಷ್ಟು ಸಾಧ್ಯ ಉಂಟು ಅಷ್ಟು ಸ್ಪೀಡ್ ಕಾರ್ ಓಡಿಸು ಅಂತ ಹೇಳಿದರು. ಫಸ್ಟ್ ರೌಂಡ್ ನಾನು ಸ್ಪೀಡಲ್ಲಿ ಹೋದೆ. ನನಗೆ ಕಾಲ್ ಬರೋದು ಮನೆಗೆ ಬರ್ತಲ್ಲಪ್ಪ ನನ್ನ. ಆ ಸ್ಥಳದಿಂದ ನನ್ನ ಮನೆಗೆ ಹೋಗಲಿಕ್ಕೆ 13 ನಿಮಿಷ. ವಾಪಸ್ ಬಂದರು. ಮೀಡಿಯಮ್ ಸ್ಪೀಡಲ್ಲಿ ಹೋಗು ಅಂತ ಹೇಳಿದರು. ಮೀಡಿಯಮ್ ಸ್ಪೀಡಲ್ಲಿ ಹೋಗೊಂದು 15-16 ನಿಮಿಷ ಆಯಿತು. ಹೀಗೆ ಅಷ್ಟು ಕೂಡ ಅವರು ಸೂಕ್ಷ್ಮವಾಗಿ ತನಿಖೆ ಮಾಡ್ತಾರೆ. ಅದಕ್ಕಿಂತ ಕೂಡ ಒಂದು ವಿಶೇಷ ಏನಾಯಿತು ಗೊತ್ತುಂಟ, 164 ಮಾಡಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋದರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ. ಎರ್ನಾಕುಲಂ ಅದು ಸಿ ಬಿ ಐ ಕೋರ್ಟಲ್ಲೆಲ್ಲ ಅಲ್ಲಿಯ ಇದರಲ್ಲಿ ಫಸ್ಟ್ ಜೆ ಎಫ್ ಎಮ್ ಸಿಲಿ 164ಗೆ. ಹಾಗೆ ಒಂದೊಂದು ದಿನ ಕೊಟ್ಟಿದ್ದರು. ನನಗೆ ಕೊಟ್ಟ ದಿನ ಒಂದು 2-3 ಜನಕ್ಕೆ ಉಂಟಾವತ್ತು. ನಾವೊಂದು ಲಾಡ್ಜಲ್ಲಿದ್ದೆವು. ಅಲ್ಲಿ ಸಿ ಬಿ ಅವರು ಬಂದು ಊಟಕ್ಕೆ ಹೋದೆವು ನಾವು ಒಟ್ಟಿಗೆ. ನಾನೇನು ಹೇಳಿದೆ, ನಮಗೆ 2 ಗಂಟೆ ಟೈಮ್ ಅದು ನಂದು ತೆಗಿಲಿಕ್ಕೆ 164. ನಾನೊಮ್ಮೆ ರೂಮಿಗೆ ಹೋಗಿ ಬರುತ್ತೆ ಅಂತೇಳಿ ರೂಮಿಗೆ ಹೋದದ್ದು. ನಾನು ಸ್ವಲ್ಪ ಮುಖ ಎಲ್ಲ ತೊಳೆದು ಬರುವ ಸ್ವಲ್ಪ ಲೇಟ್ ಆಯಿತು. ಆಗ ಈ ಕಂಪ್ಲೇಂಟರ್ ಇದ್ದ ಆರೀಫ್, ಅವನ ಹತ್ರ ಮೆಲ್ಲ ಸಿ ಬಿ ಅವ್ರು ಹೇಳಿದ್ರಂತೆ, ಮೆಲ್ಲ ಹೋಗಿ ನೋಡ ಹಿಂದಿನೊಂದು ದಾರಿ ಉಂಟು ಅಂತೇಳಿ, ಹೋಗಿರ್ಬೋದ ನಾನು ನಾನು ತಪ್ಪಿಸಿರ್ಬೋದು ಅಂತೇಳಿ. ಹಾಗಾದರೆ ಫೈಲ್ ಆಗ್ತಲ್ಲ ಅಲ್ಲಿ ಕರ್ಕೊಂಡು ಬರಲಿಕ್ಕೆ ಅವರು ಇದು ಮಾಡಿದಾರಲ್ಲ. ಹಾಗೆ ನಾನು ರೂಮಿಂದ ಹೊರಗೆ ಬರೋ ಮೆಲ್ಲ ಆರೀಫ್ ಬರ್ತಾ ಇದ್ದೇನೆ ಅಲ್ಲಿ. ಏನು ನೀನು ಬಂದು ಅಂತ ಹೇಳಿದೆ. ಸಂಗತಿ ಹೀಗೆ, ಅವರಿಗೆ ಡೌಟ್ ನಿಮ್ಮ ಮೇಲೆ, ನನ್ನದರಲ್ಲಿ ಡೌಟ್ ಬರಬಾರ್ದು, ಹಿಂದೂ ಪೇಪರ್ ಉಂಟು ಅಂತ ತೆಕ್ಕೊಂಡು ಬಾ ಅಂತೇಳಿ ಕಳಿಸಿದ್ದಾರೆ ಅಂತೇಳಿ. ನೀನು ನೋಡೋದನ್ನು ಅವರಿದ್ದರೆ ಮೆಲ್ಲ ಪೇಪರ್ ತೆಕ್ಕೊಂಡು ನೀನು ಬಾ ಅದರೊಟ್ಟಿಗೆ, ಅವ್ರಿಗೆ ಗೊತ್ತಾಗಬಾರ್ದು ಅಂತೇಳಿ ಕಳಿಸಿದ್ದಾರೆ ಅಂತೇಳಿ. ನಾವಂದರೆ ಅಷ್ಟು ಮಾತಾಡಿದ್ರು, ನಮಗೆ ಕ್ಲೋಸ್ ಅಲ್ಲೋ. ಹಾಗೆ ಪೇಪರ್ಗಳು ತೆಕ್ಕೊಂಡು ಬರುವಾಗ ನಾನು ಕೆಲವು ನೆಗಡಿದೆ, ಅವ್ರ ಹತ್ರ ಕೇಳಿದೆ, ಯಾಕೆ ಸರ್ ನನ್ನ ಮೇಲೆ ಡೌಟ್ ಅಂತ ಹೇಳಿದೆ. ಆಗ ಅವ್ರು ಹೇಳಿದರು, ನಿಮ್ಮ ಮೇಲೆ ಅಂತಲ್ಲ, ಪ್ರತಿಯೊಬ್ಬರ ಮೇಲೆ ಕೂಡ ನಾವು ಡೌಟ್ ಬರ್ತೀವಿ. ನಮಗೆ ಕೇಸನ್ನು ಗೆಲ್ಲಬೇಕು. ನಾವೊಂದು ಕೇಸ್ ಇರಿದ್ರೆ ನಮಗೆ ಗೆಲ್ಲದಿದ್ರೆ ಅದು ನಮಗೆ ಅದು ರಿಮಾರ್ಕ್ ಉಂಟು. ನಾವು ನಿಮ್ಮನ್ನು ಕೂಡ ನಂಬೋದಿಲ್ಲ, ದಯವಿಟ್ಟು ತಪ್ಪು ತಿಳಿಬೇಡಿ. ನೀವೆಲ್ಲ ಸಹಕಾರ ಕೊಟ್ಟಿದ್ದೀರಿ, ನಿಮ್ಮನ್ನು ಕೂಡ ನಂಬೋದಿಲ್ಲ ಅಂತ ಹೇಳಿದರು. ಅಷ್ಟು ಕೂಡ ಜಾಗ್ರತೆ ಮಾಡ್ತಾರೆ ಅವರ ಕೇಸ್ನ ಬಗ್ಗೆ ಅಂತೇಳಿ. ಈಗ ಆರೋಪಿಗಳನ್ನೆಲ್ಲ ಸಿ ಬಿ ಐನವರು ಬಂಧಿಸಿದ್ರು, ಅದನ್ನು ತನಿಖೆ ಮಾಡಿದರು. ಆ ಸಂದರ್ಭದಲ್ಲಿ ನಿಮ್ಮನ್ನು ಕರೆಸಿದ್ರ? ಮಾತಾಡಲಿಕ್ಕೆ ನಮ್ಮನ್ನು ಕರೆಸಿದ್ದಾರೆ. ನಮ್ಮನ್ನು ಆಗಾಗ ಕರೆಸ್ತಾ ಇದ್ರು. ಸಾಧಾರಣ ಒಂದು 2 ತಿಂಗಳಲ್ಲಿ ನಾವು ಹೆಚ್ಚಿನ ದಿನಗಳು ಅಲ್ಲಿ ಇದ್ದೆವು. ಆಗ ಕರೆಸ್ತಾ ಇದ್ರು ನಮ್ಮನ್ನು. ಕೆಲವು ವಿಷಯಗಳನ್ನು ಕೇಳಲಿಕ್ಕೆ, ಕೆಲವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಲಿಕ್ಕೆ ಎಲ್ಲದೂ ಕರೀತಾ ಇದ್ರು. ಫೈನಲಿ ಚಾರ್ಜ್ ಶೀಟ್ ಆಯಿತು. ಚಾರ್ಜ್ ಶೀಟ್ ಆದ ಮೇಲೆ ಏನು ಹೇಳಿದರು? ಆಮೇಲೆ ಬೇರೆ ಹೇಳಲಿಕ್ಕೇನಿಲ್ಲ, ಇಷ್ಟೊಂದು ಸಹಕಾರ ಸಿಕ್ಕಿದ ಕೇಸು ನಮಗೆ ಬೇರೆ ಇಲ್ಲ ಅಂತ ಹೇಳಿದರು. ಇಷ್ಟು ನೀವು ಬೇರೆ ಯಾರು ಕೂಡ ಇಷ್ಟು ಸಹಕಾರ ಕೊಡೋದಿಲ್ಲ, ನೀವು ಒಳ್ಳೆ ಸಹಕಾರ ಕೊಟ್ಟಿದ್ದೀರಿ, ಈ ಕೇಸಲ್ಲಿ 100% ಕನ್ವಿಷನ್ ಆಗ್ತದೆ, ನಿಮಗೆ ಡೌಟ್ ಬೇಡ ಅಂತ ಹೇಳಿದರು. 100% ಆಗ್ತದೆ ಅಂತೇಳಿ ಒಂದು 7-8 ಜನಕ್ಕೆ ಕನ್ವಿಷನ್ ಗ್ಯಾರಂಟಿ ತಿಳಿದರು. ತನಿಖೆಯಲ್ಲಿ ಆದ ಮೇಲೆ ಅವರು ಹೇಳಿದ್ದು, ಅಲ್ಲಿ ಎಲ್ಲ ಟ್ರಯಲ್ ಮುಗಿದ ಮೇಲೆ 6 ಜನಕ್ಕೆ 100%, ಯಶವಂತಿ ಒಂದು ಸಣ್ಣ ಡೌಟ್ ಉಂಟು, ಬಟ್ ಅದು ಕೂಡ ಬರ್ಬೋದು ಅಂತ ಹೇಳಿದರು. ಬಾಕಿ 5 ಜನ ಎಕ್ವಿಟಲ್ ಆಗ್ಬೋದು ಇದರಲ್ಲಿ, ಸಾಕ್ಷಿ ಉಲ್ಟಾಗಿದೆ ಅಂತ ಹೇಳಿದರು. ಅದು ಸಾಕ್ಷಿ ವಿಚಾರಣೆ ಆದ ಮೇಲೆ ಈ ಸಿ ಬಿ ಐ ಅಧಿಕಾರಿಗಳ ಮೇಲೆ ಸಾಮಾನ್ಯವಾಗಿ ಒಂದು ಪೊಲಿಟಿಕಲ್ ಪ್ರೆಷರ್ ಹಾಕುವ ಸಾಧ್ಯತೆಗಳಿದೆಯಾ? ನನಗೆ ತಿಳಿದ ಮಟ್ಟಿಗೆ ಇಲ್ಲ. ಯಾಕೆ ನಾವು ಕೇಳಿದೆವು ಅವ್ರ ಹತ್ರ, ನಿಮ್ಮ ಮೇಲೆ ಪ್ರೆಷರ್ ಉಂಟಾ? ನಾವು ಯಾರ ಪ್ರೆಷರಿಗೂ ಕೇರ್ ಮಾಡಲಿಕ್ಕಿಲ್ಲ ಅಂತ ಹೇಳಿದರು. ಪ್ರಧಾನಮಂತ್ರಿ ಕರಿಬೋದಾ ಅಂತ ಕೇಳಿದರು. ಈ ಕೇಸ್ ಪ್ರಧಾನಮಂತ್ರಿ ಕರಿಬೋದಾ? ಕರೆದ್ರೂ ಕೂಡ ಅಷ್ಟೇನು, ಎಲ್ಲಿಯ ಸ್ವಲ್ಪ ನಾವು ಲೇಟ್ ಮಾಡ್ಬೋದು ಹೊರತು ಯಾವುದೇ ಆರೋಪಿ ನಾವು ಕೇಸಿಂದ ಬಿಡಲಿಕ್ಕಿಲ್ಲ ಅಂತ ಹೇಳಿದರು. ಮತ್ತು ಈ ಕೇಸಲ್ಲಿ ಹಾಗೆ ಹೇಳಿದ, ಬೇರೆ ಕೇಸಲ್ಲಿ ಏನು ಮಾಡ್ತಾರೆ ನನಗೆ ಗೊತ್ತಿಲ್ಲ. ಸಾಮಾನ್ಯವಾಗಿ ಸಿ ಬಿ ಐನವರ ತನಿಖೆ ಹಾಗೆ ಮತ್ತು ಅವರ ತನಿಖೆ ಅಂತ ಹೇಳಿದರೆ ಒಂದು ಅಗ್ರೆಸಿವ್ ಆಗಿಲ್ಲ, ಸಾಫ್ಟ್, ತುಂಬ ಸಾಫ್ಟ್. ಒಳ್ಳೆ ಕ್ಲೋಸ್ ಆಗಿ ಮಾತಾಡ್ತಾರೆ, ಮನೆ ವಿಷಯ ಎಲ್ಲ ಕೇಳ್ತಾರೆ, ಭಾರಿ ಕ್ಲೋಸ್ ಆಗಿ. ಮತ್ತು ಒಬ್ಬನ ಎನ್ಕ್ವೈರಿ ಮುಗ್ದ ಕೂಡಲೇ, ಒಬ್ಬರು ಸ್ಟೇಟ್ಮೆಂಟ್ ತೆಗೆದ ಕೂಡಲೇ ಇನ್ನೊಬ್ಬ ಕೂತ್ಕೊಳ್ತಾನೆ, ಅವ ಸ್ಟಾರ್ಟ್ ಮಾಡ್ತಾನೆ ವಾಪಸ್ ಕೇಳೋದು. ಇದನ್ನೇ ಒಂದು 4-5 ಸಲ ಕೇಳ್ತಾರೆ, ಮತ್ತು ಅದನ್ನೆಲ್ಲ ಸ್ಟಡಿ ಮಾಡಿ ತೀರ್ಮಾನಕ್ಕೆ ಬರೋದು.
ಆಗ ಈ ವಿಡಿಯೋ ರೆಕಾರ್ಡಿಂಗ್ ಏನಾದರೂ ಮಾಡ್ತಾ ಇದ್ರು ಮಾಡ್ತಾರೆ. ವಿಡಿಯೋ ರೆಕಾರ್ಡಿಂಗ್ ನಮ್ಮ ಹತ್ರ ಇಲ್ಲಿ ಮಾಡ್ತಾ ಇರುವಾಗ ಆಚೆಯಿಂದ ಇನ್ನೊಬ್ಬರು ನೋಡ್ತಾ ಇರ್ತಾರೆ. ಮೋಸ್ಟ್ಲಿ ಅವರು ನಾನು ತಿಳ್ಕೊಂಡದ್ದು, ನನ್ನ ಸ್ಟೇಟ್ಮೆಂಟ್ ತೆಗಿಯುವಾಗ ಇವರು ಬರ್ಕೊಳ್ತಾರೆ, ಆಚೆಯಿಂದ ಇನ್ನೊಬ್ಬರು ಅಲ್ಲಿ ಬರ್ಕೊಳ್ತಾರೆ. ಅದರ ಆಧಾರದಲ್ಲಿ ವಾಪಸ್ ಬಂದು ನನ್ನ ಹತ್ರ ವಾಪಸ್ ಕೇಳೋದು. ಹಾಗೆ ಈಗ ಒಂದು ಸಾಕ್ಷಿಯನ್ನು ಮೂರು ಮಂದಿ ಅಧಿಕಾರಿಗಳು ಕ್ವಶನ್ ಮಾಡ್ತಾರೆ. ಕೂಡಲೇ ಅದು ಕೂಡಲೇ ಆ ರೀತಿಯಾಗಿ ತನಿಖೆ ಮಾಡಿಕೊಂಡು ಹೋಗ್ತಾರೆ. ಮತ್ತೆ ಮನಸ್ಸಿನೊಳಗೆ ಯಾವುದೇ ಗೊಂದಲಗಳು ಇರದ ರೀತಿಯಲ್ಲಿ ಸತ್ಯ ಹೊರಗೆ ತೆರೆಯುವಂಥ ಪ್ರಯತ್ನ ಮಾಡ್ತಾರೆ. ಮತ್ತೆ 2-3 ದಿವಸ ಬಿಟ್ಟು ವಾಪಸ್ ಕರೆದಿದ್ದಾರೆ. ನಾನು ವಾಪಸ್ ಅದೇ ರೀತಿ ಮಾಡಿದ್ದಾರೆ. ನನ್ನ 4-5 ಸಲ ಸ್ಟೇಟ್ಮೆಂಟ್ ತೆಗೊಂಡಿದ್ದಾರೆ. ಅಲ್ಲ, ಸಾಮಾನ್ಯವಾಗಿ ಆರೋಪಿಗಳಿಗೆ ಟಾರ್ಚರ್ ಕೊಡಬೇಕಿತ್ತು, ಸಾಕ್ಷಿದಾರರಿಗೆ ಟಾರ್ಚರ್ ಕೊಡ್ತಾರೆ. ಟಾರ್ಚರ್ ಥರವೇ ಅದು. ಟಾರ್ಚರ್ ಥರ ಒಂದು 4-5 ಸಲ ಕೇಳಿದ್ದಾರೆ ನನ್ನ ಹತ್ರ ಕರೆದು. ಯಾಕೆ ಅವರು ಅದನ್ನು ಹೇಳೋದು ಯಾಕಂತ ಹೇಳಿದ್ರೆ, ನಾವು ಸುಳ್ಳು ಹೇಳೋದಾದ್ರೆ ಆ 4-5 ಸಲ ಗೊತ್ತಾಗ್ತದೆ ಅಂತೇಳಿ ಅವರಿಗೆ. ಸುಳ್ಳು ಸಾಕ್ಷಿ ಒಂದು. ಎರಡನೇದು ಅವರು ನೋಡೋದು ಈ ಸಾಕ್ಷಿ ಸ್ಟ್ಯಾಂಡ್ ಆಗ್ಬೋದಾ ಇಲ್ಲೋ ಅಂತೇಳಿ, ಕೋರ್ಟಲ್ಲಿ ಕೆಪಾಸಿಟಿ ಉಂಟಾ ಇಲ್ಲೋ ಅಂತೇಳಿ. ಅದು ಒಂದು ಸೈಕಾಲಜಿಕಲಿಯಾಗಿ ಅವರು ಟೆಸ್ಟ್ ಮಾಡೋದು. ಅದರಿಂದಾಗಿ CBIನವರ ಕೇಸುಗಳು ಅಂತ ಹೇಳಿದರೆ ಅದೊಂದು ನಂಬಿಕೆ ನಿಲ್ತದೆ, ಅದು ಸ್ಟ್ಯಾಂಡ್ ಆಗ್ತದೆ ಅಂತೇಳಿ ವಿಶ್ವಾಸಾರ್ಹತೆ ಇರೋದು ಆ ರೀತಿ ಅವರ ತನಿಖೆಯಿಂದ. ಮತ್ತೆ ಸುಮ್ಮನೆ ಯಾರನ್ನು ಆರೋಪಿ ಮಾಡಲಿಕ್ಕಿಲ್ಲ ಅವರು. ಇಲ್ಲ ಸಣ್ಣ ರೋಲ್ ಇದ್ದವ್ರನ್ನೆಲ್ಲ ಈ ಕೇಸಲ್ಲಿ ಕೂಡ ಬಿಟ್ಟಿದ್ದಾರೆ ನನ್ನ ಗೊತ್ತಿಲ್ಲ ಲೆಕ್ಕದಲ್ಲಿ. ಅಗತ್ಯ ಇಲ್ಲ ಅಂತೇಳಿ, ಅಂದರೆ ದೊಡ್ಡ ರೋಲ್ ಏನಿಲ್ಲ ಅಂತೇಳಿ. ಒಟ್ಟಾರೆಯಾಗಿ ಜಬ್ಬಾರ್ ಕೇಸಿನಲ್ಲಿ ಒಂದು ರೀತಿಯಲ್ಲಿ ಅಂತಿಮ ಘಟ್ಟಕ್ಕೆ ತಲುಪಿಸ್ತಿದ್ದೀರಿ. ಹೌದು. ಇದರಿಂದಾಗಿ ಜಬ್ಬಾರ್ನ ಮನಸ್ಸಲ್ಲಿ ಏನಿರ್ಬೋದು ಅಂತ ಆಲೋಚನೆ ಮಾಡ್ತೀರಿ? ಈಗ ಒಂದು ಶಾಂತಿ ಸಿಕ್ಕಿರ್ಬೋದು. ಯಾಕೆ ಬಿಡಲಿಲ್ಲ ಇವರು ಬಿಡಲಿಲ್ಲ ಅಲ್ಲ, ಅದಂತ ಸಣ್ಣ ಹೋರಾಟ ಅಲ್ಲ ಅದು. ಈಗ ನಮಗೆ ಪಕ್ಷದ ಸಪೋರ್ಟ್ ಇರಲಿಲ್ಲ, ಲೀಡರ್ಸ್ಗಳು. ನಾನು ಸತ್ಯ ಹೇಳಬೇಕಿದ್ರೆ ನಾನೊಬ್ಬ ಕಾಂಗ್ರೆಸ್ನವನಾಗಿ ನಾನು ಹೇಳಬಾರ್ದು. ಈ ಕೇಸ್ ಕನ್ವಿಕ್ಷನ್ ಆಗುವವರೆಗೂ ಕೂಡ ನಮಗೆ ಲೀಡರ್ಸ್ಗಳ ಸಪೋರ್ಟ್ ಇಲ್ಲ. ನಮ್ಮದೇ ಒಂದು ಟೀಮ್ ಇತ್ತು, ಯೂತ್ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್. ನಮ್ಮದೊಂದು ಟೀಮ್, ನಮ್ಮ ಒಂದು 10 ಜನ ಇದ್ರು ಅಷ್ಟೇ, 12 ಜನ. ನಾವು ಈ ಟೀಮ್ ಬಿಟ್ಟು ಬೇರೆ ನಮಗೆ ಯಾರ ಸಹಕಾರ ಇರಲಿಲ್ಲ. ಅದೇ ಕೇಸ್ ಶಿಕ್ಷೆ ಆಯಿತು ಅಂತಲ್ಲಿ ಗೊತ್ತಾಗುವಾಗ ನನಗೊಂದು ಫೋನ್ ಬರೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ಏನು ಲೀಡರ್ಸ್ಗಳು ಟಿ ವಿಯಲ್ಲಿ ಅಭಿಮುಖ ಕೊಡಲಿಕ್ಕೆ, ಇವರಿಗೆ ಕೇಸಿನ ಸಂಗತಿಯೇ ಗೊತ್ತಿಲ್ಲ. ನಮ್ಮ ಹತ್ರ ಕೇಳೋದು, ಬೇಗ ಹೇಳು, ಅದು ಹೇಗೆ ಆಯಿತು, ಯಾರು, ಹೇಗೆ, ಏನು. ಅಂಥ ಲೀಡರ್ಸ್ಗಳು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ, ನಮಗೆ ಹೆದರಿಕೆನಿಲ್ಲ. ಸಂಗತಿ ಗೊತ್ತಿಲ್ಲ ಅವರಿಗೆ, ಇದ್ರೆ ABCD ಗೊತ್ತಿಲ್ಲ. ಇದು ಯಾವಾಗ ಆದ್ದು, ಏನಾದ್ದು, ಎಲ್ಲಿ ಆಯಿತು, ಯಾರು ಮಾಡಿದ್ದು, ನಮ್ಮ ಹತ್ರ ಫೋನ್ ಮಾಡಿ ಬೇಗ ಹೇಳು ಅಂತೇಳಿ. ಯಾಕೆ ಇವರಿಗೆ ಪೌಡರ್ ಹಾಕ್ಲಿಕ್ಕೆ ಟೈಮ್ ಬೇಕಲ್ಲ, ಅಲ್ಲಿ ರಮಿಲ್ಲ. ಟಿವಿ ಅಂತ ಲೀಡರ್ಸ್ಗಳು ಇದ್ದಾರೆ. ಮತ್ತೆ ಅಂತಿಂತ ನಿಮಗೆ ಈ ವಿಷಯದಲ್ಲಿ CBIನ ಮೇಲೆ ವಿಶ್ವಾಸ ಇದೆ ಮತ್ತು ನ್ಯಾಯ ಸಿಕ್ಕಿದೆ ಅಂತ ನ್ಯಾಯ ಸಿಕ್ಕಿದೆ ನಮಗೆ 100% ಸಿಕ್ಕಿದೆ, ಇನ್ನೂ ಕೂಡ ಸಿಗ್ತದೆ. ಈಗ ನಾವು ಅಷ್ಟು ಸುಲಭವಾಗಿ ಬಿಡುವುದಿಲ್ಲ ಆ ಕೇಸನ್ನು. ನಮಗೆ ಒಳ್ಳೆ ಲಾಯರ್ ಇದ್ದಾರೆ. ಈಗ ಈ ರೀಸೆಂಟಾಗಿ ಕೂಡ ನಾನು ಲಾಯರನ್ನು ಮೀಟ್ ಆಗಿದ್ದೇನೆ ಕೊಚ್ಚಿಯಲ್ಲಿ. ಆಗ ಅವರು ಹೇಳಿದ್ದಾರೆ, ಈಗ ಈ ಜನವರಿಲಿ ಏನೋ ಒಂದು ಡೇಟ್ ಇತ್ತು, 17ಕ್ಕೇನೋ. ಅದು ಡೇಟ್ ತೆಗಿತಾ ಹೋಗ್ತಾರೆ, ಅದು ಅಷ್ಟು ಬೇಗ ತೆಗೆದಿಲ್ಲ ಅಂತ ಹೇಳಿದ್ದಾರೆ. ಫೈನಲಿಗೆ ಆಗೋ ಹಿಯರಿಂಗ್ ಆಗೋ ನಾವು ಕರಿತೇವೆ, ನಾವು ಡೆಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ. ಅವ್ರಿಗೆ ಪೇಮೆಂಟ್ ಎಲ್ಲ ಉಂಟು, ಬಾಕಿ ಉಂಟು. ನೀವಾಗ ಈ ಮೂವರನ್ನು ಎಕ್ವಿಟ್ ಮಾಡಿದ್ದಕ್ಕೆ ನೀವು ಅಪೀಲ್ ಹೌದು. ಈಗಾಗಲೇ CBI ಅವರು ಕೂಡ ಪಾರ್ಟಿ ಆಗಿದ್ದಾರೆ. ಹೌದು, ಒಂದು ಸೈಡಿಂದ. ಅಂತಿಂತೂ ಜಬ್ಬಾರ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಅಂತ ನೀವು ಸಂಶಯ ಬೇಡ, ಸಿಕ್ಕಿದೆ ಅಲ್ಲಿ ಅಂತ. ಅಷ್ಟು ಪ್ರಯತ್ನ ನಾವು ಮಾಡಿದ್ದೇವೆ. ಮತ್ತು ಇದು ಅಪಪ್ರಚಾರ ಉಂಟಲ್ಲ, ಅದು ಮತ್ತು ನಮ್ಮ ಈ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದದ್ದೇನು, ಒಬ್ಬನನ್ನು ತುಳಿಲಿಕ್ಕೆ ಬೇಕಾಗಿ ಇನ್ನೊಬ್ಬ ಅಪಪ್ರಚಾರ ಮಾಡೋದು ಇದ್ದದ್ದು. ಎಲ್ಲರೂ ಒಟ್ಟಿಗಿದ್ದವರೇ ಒಂದು ಕಾಲದಲ್ಲಿ. ಈ ಕೇಸಿಗೆ ಬೇಕಾಗಿಯೂ ನಮ್ಮ ಒಟ್ಟಿಗೆ ಬಂದಿದ್ದಾರೆ. ಏನು ಮಾಡೋದಿದ್ರು ಕೂಡ ಅವರು ಒಟ್ಟಿಗೆ ಬಂದಿದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಅಂಥವರೇ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಏನು, ಈ ಕೇಸನ್ನು ಸೆಟ್ಲ್ಮೆಂಟ್ ಮಾಡಿದ್ದಾರೆ ಅಂತೇಳಿ. ಆಗ ಸೆಟ್ಲ್ಮೆಂಟ್ ಮಾಡೋದು ಹೇಗೆ ಅಂತ ನಾನು ಕೇಳೋದು. CBI ತನಿಖೆ ಮಾಡಿದಂಥ ಪ್ರಕರಣವನ್ನು ಸೆಟ್ಲ್ಮೆಂಟ್ ಮಾಡಲಿಕ್ಕೆ ಅಲ್ಲ, CBI ಅಂತಲ್ಲ, ಒಂದು ಮರ್ಡರ್ ಕೇಸ್ ಹೇಗೆ ಸೆಟ್ಲ್ಮೆಂಟ್ ಮಾಡೋದು? ಯಾವ ಮರ್ಡರ್ ಕೇಸ್? ಯಾರಿಂದಲೂ ಸಾಧ್ಯ ಇಲ್ಲ. ಸಾಕ್ಷ್ಯ ವಿಚಾರಣೆಗಳು ಟ್ರಯಲ್ ಮೊದಲಾದ್ರೆ ಮಾಡ್ಬೋಯ್ತು. ಮೊದಲಾದ್ರೆ ನಾವೀಗ ಸಾಕ್ಷಿ ಚೇಂಜ್ ಮಾಡ್ಬೋದು, ಎಲ್ಲ ಮಾಡ್ಬೋದು. ಇನ್ನು ಅಲ್ಲಿ ನಾವೆಂತ ಸೆಟ್ಲ್ಮೆಂಟ್ ಮಾಡೋದು? ಅಲ್ಲಿ ಇಲ್ಲಿ ಇದ್ದಂಥ ಸ್ಟೇಟ್ಮೆಂಟಿನ ಆಧಾರದಲ್ಲಿ ಅಲ್ಲ ಅಲ್ಲಿ ವಾದಗಳು ನಡೆಯುವುದು. ಹೌದು, ಇಲ್ಲಿ ಯಾವ ಅಂಶವನ್ನು ಜಡ್ಜ್ ಪ್ರಿಫರೆನ್ಸ್ ಆಗಿ ತಗೊಂಡಿದ್ದಾರೆ ಅದರ ಮೇಲೆ ಅಲ್ಲಿ ವಾದ ಅಲ್ಲಿ ವಾದ ನಡೆಯುವುದು.
ಅದು ಸರಿಯಾ ತಪ್ಪ ಅಂತ ಹೇಳಿ. ಹೌದೌದು ಯಾವ ಸಾಕ್ಷಿಯ ಯಾವ ಹೇಳಿಕೆಯನ್ನು ಜಡ್ಜ್ ಗಮನಿಸಿದ್ದಾರೆ ಹೌದೌದು ಅದರ ಬಗ್ಗೆ ಸುಪ್ರೀಂ ಕೋರ್ಟು ಹೌದೌದು ಕರೆಕ್ಟ್ ಮೇಲ್ವಿಚಾರಣೆ ಮಾಡೋದು ಹೊರತು ರೀಟ್ರಯಲ್ ಇಲ್ಲ. ಇಲ್ಲ ರೀಟ್ರಯಲ್ ಇಲ್ಲ. ಒಂದು ರೀಟ್ರಯಲ್ ಮಾಡಬೇಕಾದ್ರೆ ಪುನಃ ಸಿ ಬಿ ಐ ಕೋರ್ಟಿಗೆ ಬರಬೇಕು. ಸಿ ಬಿ ಐ ಕೋರ್ಟಿಗೆ ಬರಬೇಕು. ರೀಟ್ರಯಲ್ ಮಾಡಬೇಕಾದ್ರೆ ಪುನಃ ರೀಟ್ರಯಲ್ ಬರಬೇಕು. ಅಂತ ಒಂದು ಕಂಡೀಷನ್ ಬರೋದಿಲ್ಲ. ಅಂತೂ ಇಂತೂ ಜಬ್ಬರ್ ಕೇಸಿಗೆ ಒಂದು ಅಂತಿಮ ರೂಪ ಸಿಕ್ಕಿದೆ. ಈ ಪ್ರಕರಣದ ಆರೋಪಿಗಳು ಶಿಕ್ಷೆಗೆ ಒಳಗಾಗಿ ಜೈಲಲ್ಲಿದ್ದಾರೆ. ಕೆಲವರು ಎಕ್ಯೂಟ್ ಆಗಿದ್ದಾರೆ. ಎಕ್ಯೂಟ್ ಆದ 3 ಮಂದಿಯ ಬಗ್ಗೆಯೂ ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಇದೆ. ಆದ್ದರಿಂದ ಈ ಪ್ರಕರಣದಲ್ಲಿ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟ ನಡೆಸಿದ್ದು ಒಬ್ಬ ಸ್ನೇಹಿತ, ಒಬ್ಬ ಪಕ್ಷದ ಕಾರ್ಯಕರ್ತ ಎನ್ನುವ ನೆಲೆಯಲ್ಲಿ ರಾಧಾಕೃಷ್ಣರು ಮತ್ತು ಅವರ ಕೆಲವು ಸಂಗಡಿಗರು. ಅವರಿಗೆ ಈಗಲೂ ವಿಶ್ವಾಸ ಇದೆ, ನಾವು ಮಾಡಿದಂತಹ ಕಾರ್ಯಕ್ಕೆ ಫಲ ಸಿಗ್ತದೆ ಅಂತೇಳಿ. ಆ ಫಲ ಸಿಕ್ಕಿದರೆ ಈ ದೇಶದ ಕಾನೂನು ಎಷ್ಟು ಬಲಿಷ್ಠ ಎನ್ನುವುದು ಅರಿವಾಗುತ್ತದೆ. ಆದ್ದರಿಂದ ಅವರಿಗೆ ಶುಭ ಆಗಲಿ ಅಂತ ಹಾರೈಸ್ತಾ ಕಾರ್ಯಕ್ರಮ ಮುಗಿಸ್ತೇವೆ. ನಮಸ್ತೆ. ನಿರಂತರ ಸುದ್ದಿ